ಅಂತಾದ್ರೆ ನಾನು ಮುಟ್ಟದೇ ಇದ್ದರೆ ನಿನಗೆ ಸಿಟ್ಟು ಬರಬೇಕು. ಅವರೆಲ್ಲ ಮುಟ್ಟಿಸಿಕೊಂಡೇ ಮಾತಾಡಿಸುವ ಹಾಗೆ ಹಾಗೆ ಹೇಳಿ. ಅಲ್ಲಲ್ಲ ಅದು ಕೆಲವು ಸಲ ಕೆಲವರ ಬಗ್ಗೆ ನಮಗೆ ಅನುಮಾನ ಬಂದಿದೆ. ಕಣ್ಣು ಬಿಡ್ತಾರೋ ಕಣ್ಣು ಬಿಡುವುದಿಲ್ವೋ, ಕಣ್ಣು ಬಿಡ್ತಾರೋ ಕಣ್ಣು ಬಿಡುವುದಿಲ್ವೋ, ಕಣ್ಣು ಬಿಡ್ತಾರೋ ಕಣ್ಣು ಬಿಡುವುದಿಲ್ವೋ ಅಂತ. ಮತ್ತೆ ಎಲ್ಲರೂ ಒಂದು ಕಣ್ಣು ಬಿಡ್ಲಿ ಅಂತ ಕೈ ಮುಗಿದದ್ದರಿಂದ ಕೆಲವರು ಕಣ್ಣು ಈಗ ನಾನು ಕಣ್ಣು ಬಿಟ್ಟದ್ದೇ ನೋಡಿದ್ರು ಒಂದು ಗಂಧದ ತುಂಡಿನ ಹಾಗೆ ಕಾಣ್ತೀನಿ. ಯಾವ ಜಾಗಕ್ಕೆ ಬೇಕಾದ್ರೂ ಇಡಬಹುದು. ಎಂತದ್ದು ಅಲ್ಲ ಮನೆಯಲ್ಲಿ ಹಾಗೆ ಗವಾಕ್ಷ ಆಗ್ಬೇಕು ಅಲ್ಲ, ಕೂತ್ಕೊಳ್ಳುವುದಕ್ಕೆ ಆಸನವ, ದೇವರ ಪ್ರತಿಮೆಯ ಅಲ್ಲ, ದಾರಂದದ ವ್ಯವಸ್ಥೆ, ಹೌದೌದು, ಅಲ್ಲ ಬಾಗಿಲಿನ ಪಡಿಯೋ, ಎಲ್ಲಿಗೆ ಬೇಕಾದ್ರೂ ಕೊಯ್ದಿಡಬಹುದು ಅಂತ. ಹೆಚ್ಚು ಉದ್ದವೂ ಅಲ್ಲದ ಬಹಳ ಕೋರವೂ ಅಲ್ಲದ ಒಂದು ಗಂಧದ ತುಂಡಿನ ಹಾಗೆ. ಬ್ರಹ್ಮದೇವರ ಶ್ರೀಮಂತಿಗೆಲ್ಲ ನಿನ್ನ ಅಲ್ಲಲ್ಲಿ 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 ಉಂಟು. ಹೌದೇನು? ಹೌದು. ಜಿಂಕೆ ಕಣ್ಣಿನಂತೆ ಅಲ್ಲಿ ಇಲ್ಲಿ ನೋಡುವ ನೋಟ ಎಂತ ಹರಿನ ನೇತ್ರ. ಕಾಮನ ಕೈಯಲ್ಲಿರುವಂತಹ ಕಬ್ಬಿನ ಬಿಲ್ಲೆ ನಿನ್ನ ಹುಬ್ಬಿನ ಮೇಲೆ ತಾನು ಜಾಗವನ್ನು ಪಡೆದು ಸಾರ್ಥಕವನ್ನು ಹೊಂದಿತೋ. ನಿನ್ನ ಅರ್ಧಚಂದ್ರಾಕೃತಿಯ ಹಣೆ ಮರಿದುಂಬಿಗಳ ಸಾಲಿನಂತೆ ಜೇಂಕಾರ ಮಾಡುವ ನಿನ್ನದ್ದಾಗಿರುವಂತಹ ಮುಂಗುರುಳ ಪಂಕ್ತಿಗಳು, ಅರಳಿರುವಂತಹ ತಾವರೆಯ ಮೊಗದಲ್ಲಿ ಇರುವ ಸಿಹಿಯನ್ನು ಹೀರುವುದಕ್ಕೆ ದುಂಬಿಗಳು ಮುತ್ತಿಕ್ಕುತ್ತಾ ಇದ್ದಾವೋ. ಅಬ್ಬಬ್ಬ ಎಂತ ಶೃಂಗಾರ. ನಾವು ಪೂರ್ವಾಶ್ರಮದಲ್ಲೆಲ್ಲ ಬಹಳ ಅದನ್ನೆಲ್ಲ ಓದಿದವರು. ಇತ್ತೀಚೆಗೆ ನಮಗೆ ಓದುವುದಕ್ಕೂ ಹೊತ್ತಿಲ್ಲ, ಅದರ ಮೇಲೆ ಆಸಕ್ತಿಯೂ ಇಲ್ಲ. ಹಣ್ಣಾದಂತಹ ಒಂದು ತೊಂಡೆ ಹಣ್ಣನ್ನು ಸೀಳು ಮಾಡಿಟ್ಟ ಹಾಗೆ, ಗಿಣಿಯೊಂದು ಎಲ್ಲಿದೆ ಎನ್ನುವ ಹಾಗೆ ತೊಂಡೆ ಹಣ್ಣು ಕಾದು ಕಾತರದಿಂದ ಕಾಯುತ್ತಾ ಇದ್ದ ಹಾಗೆ. ಹೌದಪ್ಪ, ಬಲಮುರಿ ಶಂಕದಂತಿರುವ ನಿನ್ನ ಕೊರಳು, ನಿನ್ನ ಕೊರಳೆನ್ನುವ ಶಂಕಕ್ಕೆ ಯಾವನಾದ್ರೂ ತುಟಿ ಇಡುವುದಕ್ಕೆ ಯೋಗ್ಯತಾ ಸಂಪನ್ನನಾದರೆ ಎಂತಹ ಸ್ವರವನ್ನು ಹೊರಡಿಸಿಯಾನವ. ಇರಲಿ, ಮುಂದಿನಿಂದಲೂ ಭಾರ, ಹಿಂದಿನಿಂದಲೂ ಭಾರ. ಎಂತ ಭಾರ? ಅಲ್ಲ, ಮುಂದಿನಿಂದ ಹಿಂದಿನಿಂದ ಅಂದ್ರೆ ಗೊತ್ತಾಗ್ತದಲ್ಲ ನಿನಗೆ. ಎದೆಯ ಭಾರವನ್ನು ಸಹಿಸಿಕೊಳ್ಳುವುದಕ್ಕೆ ಹಿಂದಿನಿಂದ ನಿನ್ನ ಕೂದಲ ಭಾರ, ಕಚದ ಭಾರ, ಮತ್ತೊಂದರ ಭಾರ. ತಕ್ಕಡಿಯಲ್ಲಿ ಇರಿಸಿದಂತಹ ಒಂದು ವಸ್ತುವನ್ನು ಸಮತೂಕವಾಗಿ ತಾನು ನೇರವಾದ ಪದದಿಂದ ಮುಳ್ಳೊಂದು ನೇರವಾಗಿ ತೋರಿಸಿದ ಹಾಗೆ ಮುಳ್ಳು ನೇರ ತೋರಿಸ್ತದೆ. ಹೌದೌದು. ನಿನ್ನ ಸೊಂಟಕ್ಕೇನು ದಾರಿದ್ರ್ಯ? ಎಂತದಕ್ಕೆ? ಅಲ್ಲ, ಅಷ್ಟು ಸಪುರ ಏನು ಅಂತ. ಸಿಂಹ ಕಟಿ, ಬಹುಶಃ ಸಿಂಹ ಕಟಿ. ಹೆಣ್ಣಿನ ದೇಹ ಎನ್ನುವುದು 8 ಬರೆದ ಹಾಗಿರ್ಬೇಕು ಅಂತ ಶೃಂಗಾರ ಕಾವ್ಯಗಳೆಲ್ಲ ಹೇಳಿದ್ರು. ಹೌದಾ? ಯಾಕೆ? ಸೊಂಟ ಸಪುರ ಇದ್ರೆ ಮಕ್ಕಳನ್ನು ಹೊತ್ತುಕೊಳ್ಳುವುದಕ್ಕೆ ಎತ್ತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದಂತೆ. ಅಷ್ಟಕ್ಕೆಯ? ಮತ್ತೆ ಕೆಲವರೆಲ್ಲ ಹೇಳಿದ್ರು ಕೊಡಪಾರ ಇಡ್ಲಿಕ್ಕೂ ಸೊಂಟ ಸಪುರ ಇದ್ರೆ ಒಳ್ಳೇದು. ಹಾಗ ಇರ್ಲಿ, ಅದು ಅಲಂಕಾರಕ್ಕೆ. ಬಾಳೆಯ ದಿಂಡಿನಂತಹ ನಿನ್ನ ಎಲ್ಲ ವ್ಯವಸ್ಥೆಗಳು ಅದು ಇದು ಅಂತ ಹೇಳುವುದಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಮಾರುಕಟ್ಟೆಯನ್ನು ನೋಡಿದ ಹಾಗಾಗ್ತದೆ. ಅಯ್ಯೋ, ಅಲ್ಲ ಹೇಳಿದ್ದು ನಾನು ಇಷ್ಟೆಲ್ಲ ಹೇಳಿ ಮಾರುಕಟ್ಟೆ ಹೇಳ್ತೀರಿ ನೀವು? ಅಲ್ಲ, ಬೇಕಾದ ವಸ್ತುಗಳನ್ನು ಜೋಡಿಸಿಟ್ಟ ಪ್ರಪೂರ್ಣ ಪ್ರಮಾಣದ ಒಂದು ಕಟ್ಟೆಯ ಹಾಗೆ ಕಾಣಿಸ್ತದೆ. ಇರ್ಲಿ, ನಿನಗೆ ಅಪ್ಪ ಇದ್ದಾನ? ಇದ್ದರೆ ಎಷ್ಟು ಜನ? ಅದೆಂತ ಹಾಗೆ? ಅಲ್ಲ ಅಲ್ಲ, ಅಪ್ಪ ಒಬ್ಬನೇ ಅಲ್ವಾ? ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಹಾಗೆ ಹಾಗೆ ಹಾಗೆ. ನಿನಗೆ ಅಮ್ಮ ಇದ್ದಾಳ? ಅಮ್ಮ ಇಲ್ಲದೆ ಮತ್ತೆ ಹುಟ್ಟುತ್ತಾರ? ಅಮ್ಮ ಇದ್ದರೆ ಅವಳಿಗೆ ಎಷ್ಟು ಜನ? ಎಂತದ್ದು ಮಕ್ಕಳು? ಹಾಗೆ ಮಕ್ಕಳು. ಇದು ನಿನಗೆ ಪ್ರಾಯ ಆಗಿ ನೀನು ಹೀಗೆ ಕಾಣುವುದಾ? ಅಲ್ಲ, ಎಳವೆಯಿಂದಲೇ ನೀನು ತೋರ ಆದ ಕಾರಣ ಎಲ್ಲ ಸಣ್ಣ ಪ್ರಾಯದಲ್ಲಿಯೇ ನೀನು ಹೀಗೆ ಕಾಣುವುದಾ? ನಿನಗೆ ಮದುವೆ ಆಗಿದೋ? ಆದರೆ ಗಂಡ ಏನು ಮಾಡ್ತಾ ಇದ್ದಾನೆ? ಮಕ್ಕಳಾಗಿದೋ? ಮಕ್ಕಳಾಗಿದ್ರೆ ಎಷ್ಟು ಹೆಣ್ಣು ಎಷ್ಟು ಗಂಡು? ನಿಮ್ಮದ್ದೆಷ್ಟು ಬೇರೆಯವರದ್ದೆಷ್ಟು? ಅಂದ್ರೆ ಕೊಡುವ ಕಾರಣ ಬೇರೆಯವರದ್ದು ಅಂತ ಹೆಣ್ಣು. ಹಾಗೇನು ನೀನು ವಿಚಿತ್ರ ಕಲ್ಪನೆ ಮಾಡಿಕೊಳ್ಬೇಡ. ನೀನು ಇದೇ ಊರಿನಳು ಹೌದು ಅಂತ ಇದ್ರೆ ನಿನ್ನ ಮನೆ ಬಹಳ ಹತ್ತಿರವೋ ದೂರವೋ? ಅಲ್ಲ, ಈ ಲೋಕಕ್ಕೆ ಸಂಬಂಧ ಪಡದೆ ಇದ್ರೆ ನೀನು ಯಾವ ಲೋಕದವಳು? ಅಂತೂ ಸತ್ಯ, ಇಲ್ಲಿಗೆ ಬಂದಿದ್ದೀಯ. ಇಲ್ಲಿಗೆ ಬಂದವಳು ಅಂತಾದ್ರೆ ಯಾಕೆ ಬಂದೆ? ಇಲ್ಲಿಂದ ಬಂದೆ. ಏನು ನಿಂದೆ? ಏನು ನಿನ್ನ ಹೆಸರು? ಹೇಳ್ತೀಯಾ? ನನ್ನ ಪರಿಚಯ ನನಗೆ ಯಾರದ್ದು ಗೊತ್ತಿಲ್ಲಲ್ಲ ನಿಮಗೆ?
ಗೊತ್ತಿದ್ರೆ ಕೇಳ್ತೇನಾ? ಅಯ್ಯ, ಲೋಕಕ್ಕೆ ಗೊತ್ತುಂಟು ನಾನು ಯಾರು ಅಂತ ನಿಮಗೆ. ಹಾಗಾದ್ರೆ ನಾನು ಲೋಕದಲ್ಲಿ ಇಲ್ಲ ಅಂತ ಹೇಳುದ ನೀನು? ನನಗೆ ಲೋಕ ಇಲ್ಲ ಅಂತ ಹೇಳುದ ನೀನು? ನೀವು ಯಾರು ಅಂತ ಗೊತ್ತುಂಟು ನನಗೆ. ನನಗೆ ಗೊತ್ತುಂಟು. ಓ, ಕ್ಷೇತ್ರಕ್ಕೆ ಬಂದು ನಿತ್ತ ನಿನ್ನನ್ನು ಹಾ, ನಾನು ನುಡಿಸಿ ಕೇಳಿ ನಿನ್ನ ಪರಿಚಯವನ್ನು ಮಾಡಿಕೊಳ್ಳದೆ ಇದ್ರೆ ಹಾ, ಈ ಕ್ಷೇತ್ರ ನ್ಯಾಯೇನ ನನ್ನದು ಅಪರಾಧ ಆಗ್ತದೆ ಎನ್ನುವ ನೆಲೆಯಲ್ಲಿ ನಾ ಕೇಳಿದ್ದೆ. ಹೌದಲ್ಲ? ಹೌದು. ಇದು ನಿಮಗೆ ಮೊದಲಾಗಿ ವಂದನೆ. ಶುಭ ವಸ್ತು. ನಿಮ್ಮ ಪರಿಚಯ ನನಗೆ ಚೆನ್ನಾಗಿ ಇದೆ. ಹೌದೇ? ಹೌದು. ನಾನು ಯಾರು? ಆದ್ದರಿಂದಲೇ ಲಾಲಿಸೈ ಮುನಿಪಾಲ ವೀರನೇ. ಅದೆಂತದ್ದು? ವೀರ ಅಂದ್ರೆ ಮುನಿಪಾಲ ಆಗುದಿಲ್ಲ, ಮುನಿಪಾಲ ಆದ್ರೆ ವೀರ ಆಗುದಿಲ್ಲ. ಅದೇ ಅದೇ ಅದೇ. ಪ್ರಪಂಚದಲ್ಲಿ ದೇಹದಲ್ಲಿ ಶೌರ್ಯ, ಮನಸ್ಸಿನಲ್ಲಿ ಧೈರ್ಯವನ್ನು ಹೊಂದಿಕೊಂಡಂತ ವೀರಾದಿ ವೀರರು ಮುನಿಗಳಾಗುವುದಕ್ಕೆ ಹೊರಡುವುದಿಲ್ಲ. ಮುನಿಗಳಾದವರು ಮೂಗಿ ಹಿಡಿದು ತಪಸ್ಸು ಮಾಡಿ ಸಾತ್ವಿಕ ಗುಣ ಬಲಾನ್ವಿತರಾಗಿರುತ್ತಾರೆಯೇ ಹೊರತು ಅವರು ವೀರತನವನ್ನು ಹೊಂದಿಕೊಂಡಿರುವುದಿಲ್ಲ. ಇಲ್ಲ. ಮುನಿಗಳಾಗಿದ್ದರೂ ವೀರರು, ವೀರರಾಗಿದ್ದರೂ ಮುನಿಗಳು. ನೀನು ಕಟಕಿ ಆಡುವುದಲ್ಲ ತಾನೆ? ಎಂತದಕ್ಕೆ? ನೀವು ಸಾಧಿಸಿದ್ರು ನಿಮ್ಮ ಮೊದಲನೇದನ್ನು ಬಿಡ್ಲಿಲ್ಲ ಅಂತ ಹೇಳುದಲ್ವಲ್ಲ? ಹಾಗಾಡಿದ್ದಲ್ಲ, ಹಾಗಾಡಿದ್ದಲ್ಲ. ಅಂದ್ರೆ ಕೌಶಿಕ ಮಹಾಮುನಿಗಳಲ್ವೇ? ಹೌದು. ವಿಶ್ವಾಮಿತ್ರರಲ್ವೇ? ಅತಿದು ನಿಮ್ಮ ಪರಿಚಯ ಇದೆ. ಮಹರ್ಷಿ ವಿಶ್ವಾಮಿತ್ರ ಎನ್ನುವಲ್ಲಿವರೆಗೆ ಮುಟ್ಟಿದ್ದೇನೆ. ಹೌದಲ್ಲ ಸ್ವಾಮಿ? ನನ್ನ ಮೂಲವನ್ನು ಹೇಳ್ತೇನೆ, ಕರುಣೆಯಿಂದ ಕೇಳಬೇಕು. ಮೂಲ? ಹೌದು. ಅದ್ರ ನನ್ನ ಊರಲ್ಲಿ. ನಿನ್ನ ಮೂಲ ಸ್ಥಾನ ಎಲ್ಲಿ? ಮೂಲ ಸ್ಥಾನ ಅಂತ ತನು ಹಾಕಬೇಕು ನನಗೆ. ಅಲ್ಲ, ಹಾಗಲ್ಲ. ಹಾಗಲ್ಲ. ಅಂದ್ರೆ ಮೂಲದಾನಿ ಭೂಲೋಕದವಳಲ್ಲ. ಭೂಲೋಕದವಳಲ್ವಾ? ಅಲ್ಲ ಅಲ್ಲ ಅಲ್ಲ. ಈಗ ಭೂಲೋಕದವಳ? ಈಗ ಸದ್ಯಕ್ಕೆ ಭೂಲೋಕಕ್ಕೆ ಬಂದವಳು. ನಾನು ಹಾಗಾದ ಪಾತಾಳದಿಂದ ಎದ್ದು ಬಂದವಳು ಅಲ್ಲ. ಅದು ನಿನ್ನ ಸೊಂಟ ನೋಡಿದ್ರೆ ಗೊತ್ತಾಗ್ತದೆ. ಅದೇನು ಸೊಂಟ? ಪಾತಾಳದವರಿಗೆ ಸೊಂಟ ಇಲ್ಲ ಅಲ್ಲ? ಹಾ, ಕೆಳಭಾಗ ಹಾವುಗಳು. ಹೌದೌದು. ಪಣಿವೇಣಿ ತೆವಳ್ತಾ ಇರ್ತಾರೆ. ಹೌದು. ನಾನು ಮೇಲಿನವಳು. ಮೇಲಿನವಳಂದ್ರೆ ದೇವಲೋಕ. ದೇವಲೋಕದಲ್ಲಿ 14 ವಿಭಾಗ ಉಂಟು ಅಂತ ಕೇಳಿದ್ದೇವೆ. ಹೌದು. ಅಲ್ಲಿ ಗಂಧರ್ವಳು, ಯಕ್ಷಳು, ಕಿನ್ನರಳು, ಕಿಂಪುರುಷಳು, ಸಿದ್ಧಳು, ಸಾಧ್ಯಳು, ಯಾವಳು? ನಾನು ದೇವಗಣಕ್ಕೆ ಸೇರಿದವಳು. ಅಂದ್ರೆ ನಾನು ಇಂದ್ರಪುರದವಳು. ಓ, ದೇವೇಂದ್ರನವಳು. ಹೌದೌದು, ದೇವೇಂದ್ರನ. ಭೂಲೋಕದ ಪೂರ್ವಕ್ಕೆ ಇರುವಂತದ್ದು ದೇವಲೋಕ. ಹೌದು. ಅದರಲ್ಲಿ ದೇವೇಂದ್ರನ ರಾಜಧಾನಿಯಾದಂತ ಇಂದ್ರಪುರ ಇದೆ ಅಲ್ಲ, ಅಮರಾವತಿ. ಹೌದು. ನಾನು ಅಮರಾವತಿಯವಳು. ಅಮರಾವತಿ? ಹೌದು. ಅಮರಾವತಿಯಲ್ಲಿ ನೀನು? ನಾನು ದೇವೇಂದ್ರನ ಮನೆಯವಳು. ನಾನು ದೇವೇಂದ್ರನ ಮನೆಯವಳು. ಮಾತಾಡುವಾಗ ಕೆಲವು ಸಲ ಪರಿಚಯ ಇಲ್ಲದೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುದು ಅಂತ ಹೇಳಿದ್ರೆ ಹೀಗೆ ನೋಡಿ. ಅಮ್ಮ ತಾಯೇ ಶಚಿದೇವಿ. ಈ ಮನೆಯವಳು ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲೆಲ್ಲ ಸ್ವಂತ ಹೆಂಡತಿ ಅಂತ ಲೆಕ್ಕ. ಮತ್ತೆ ಬಾಡಿಗೆ ಹೆಂಡತಿ ಬೇರೆ ಇರ್ತಾರಲ್ಲ, ಗೊತ್ತಿಲ್ಲ ನನಗೆ. ಮನೆಯವಳು, ಇವಳು ನನ್ನ ಮನೆಯವಳು ಅಂತ ಹೇಳಿದ್ರೆ ಅವಳು ಹಾಗೆ ಹಾಗೆ. ಅದು ಭೂಲೋಕದ ಹೆಂಗಸರು ಹೇಳುದು ಹಾಗೆ. ಇವರು ನಮ್ಮ ಮನೆಯವರು. ಇವಳು ನನ್ನ ಮನೆಯವರು. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಉಂಟು. ಹೆಂಡತಿಯೊಬ್ಬಳು ಗಂಡನ್ನು ತೋರಿಸಿ ಇವನು ನನ್ನ ಪುರುಷ ಅಂತ ಹೇಳಿದ್ರೆ ಬಾಕಿದವರು ಪುರುಷ ಅಲ್ಲ ಅಂತ ಲೆಕ್ಕ ಅಲ್ಲ. ಅವಳಿಗೆ ಇವ ಮಾತ್ರ ಪುರುಷ. ಅವಳು ರಾಮಣಿ. ಬೇರೆ ಬೇರೆ ಭಾಷೆ. ಹೌದೌದು. ಇರ್ಲಿ ಇರ್ಲಿ. ನಾನು ದೇವೇಂದ್ರನ ಮನೆಯವಳಂದ್ರೆ ನಾನು ದೇವೇಂದ್ರನ ಹೆಂಡತಿಯಾದ ಶಚಿ ಅಲ್ಲ. ಹೆಂಡತಿ ಅಲ್ವಾ? ಹಾಗಂತ ಪೂರ್ಣ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ನಾನು ದೇವೇಂದ್ರನಿಗೆ ಹೆಂಡತಿಯ ಹಾಗೆ. ಹೆಂಡತಿ ಬೇರೆ, ಹೆಂಡತಿಯ ಹಾಗೆ. ಹೆಂಡತಿ ಹಾಗೆ ಅಂದ್ರೆ ಬೇಡ ಬೇಡ, ನಿಮಗೆ ಇನ್ನೂ ಸುಲಭವಾಗಿ ಹೇಳ್ತೇನೆ ನಾನು. ಈ ಭೂಲೋಕದಲ್ಲಿ ಗಂಡಸರಿದ್ದಾರಲ್ಲ, ಹೌದು, ಬೇಡ. ಪ್ರಪಂಚದ ಎಲ್ಲಿಯೇ ಇರುವಂತ ಗಂಡಸರು ನನಗೆ ಗಂಡನ ಹಾಗೆ. ನಾನು ಯಾರಿಗೂ ಹೆಂಡತಿ ಅಲ್ಲ. ಎಂತೆಂತ ಒಗಟುಗಳೆಲ್ಲ ನಾವು ಕೇಳಿದ್ದೇವೆ. ಎಲ್ಲರೂ ನನಗೆ ಗಂಡನ ಹಾಗೆ, ನಾನು ಯಾರಿಗೂ ಹೆಂಡತಿ ಅಲ್ಲ. ಬೇಡಪ್ಪ, ನಿಮಗೆ ಅದು ಹಾಗೆ ಅಲ್ಲ. ನನಗೆ ಅದು ಈಗ ಮರ್ತೋಗಿದೆ. ಅಲ್ಲ, ಎಂಥದ್ದು? ನಾನು ಬಾಕಿದವರಿಗೆಲ್ಲ ಗಂಡನ ಸ್ಥಾನವನ್ನು ಕೊಡ್ತೇನೆ, ಆದರೆ ನಾನು ಯಾರಿಗೂ ಹೆಂಡತಿ ಆಗಲಿಲ್ಲ ಅಂದ್ರೆ ಅದ ಕಾರಣ ಉಂಟು. ನಿಮಗೆ ಬೇಡ, ಇನ್ನು ನಾನು ಸುಲಭದಲ್ಲಿ ಹೇಳ್ತೇನೆ. ನನ್ನ ಉದ್ಯೋಗ ಏನು ಅಂತ ಹೇಳಿದ್ರೆ, ಅಥವಾ ನನ್ನ ವರ್ಗ ಯಾವುದು ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಬಹುದು. ಉದ್ಯೋಗವೇ ವರ್ಗವ, ವರ್ಗವೇ ಉದ್ಯೋಗವ? ನಮ್ಮ ವರ್ಗಕ್ಕೆ ಒಂದು ಉದ್ಯೋಗ ಇದೆ. ಏನದು? ಉದ್ಯೋಗದಿಂದ ನಮ್ಮ ವರ್ಗವನ್ನು ಪ್ರತ್ಯೇಕಿಸಲ್ಪಟ್ಟದ್ದು. ನಾಕದಲ್ಲಿ, ಅಂದ್ರೆ ದೇವಲೋಕದಲ್ಲಿ ನಾಕ ಗಣಿಕೆಯರು ಅಂತಿದ್ದಾರೆ. ಗೊತ್ತುಂಟ ನಿಮಗೆ? ಅದೇನು ಗೊತ್ತಿಲ್ಲದೆ? ನಾಕ ಗಣಿಕ ನೀಕದಲ್ಲಿ ನಾನೊಬ್ಬ ಆಕೆಯು. ಸ್ವರ್ಗದ ವೇಶ್ಯೆಯರು. ಅದೇ ಹಾಗೆ ಹೇಳುದು. ಆ ಸ್ವರ್ಗದ ವೇಶ್ಯೆಯರು ಅಂತೇಳಿ ನಾನು ಗಣಿಕಾಂಗನೆ ಅಂತ ಹೇಳಿದ್ದೇನೆ. ಗಣಿಕಾಂಗನೆ ಅಂತ ಹೇಳಿದ್ರೆ ಸ್ವರ್ಗ ಅಷ್ಟು ದೊಡ್ಡದು ಅಲ್ಲಿ.
ಪುಣ್ಯ ಸಂಪಾದನೆ ಮಾಡಿಕೊಂಡು ಯಾರು ಬರ್ತಾರೋ ಅವರಿಗೆ ಸುಖವನ್ನು ಕೊಡಬರಬಹುದಾದಂತಹ ಪಣ್ಯಾಂಗನೆಯರು ಗಣಿಕಾಂಗನೆಯರು ಅಂತ ಲೆಕ್ಕ. ನಾನು ಪಣ್ಯಾಂಗನೆ ಪುಣ್ಯಾಂಗನೆ ಇರ್ಲಿ, ಸಾಮಾನ್ಯವಾದದ್ದಲ್ಲ. ಹೌದು. ವಿಶಿಷ್ಟವಾದ ಲೋಕದಲ್ಲಿ ವಿಶೇಷವಾದ ಯೋಗ್ಯತೆಯನ್ನು ಹೊಂದಿದ ಅದೆಷ್ಟೋ ಮಂದಿಗಳಿದ್ದಾರೆ. ನೀವು ಹಾಗೆ ಸಾಮಾನ್ಯ ಊರಿನ ಭಾಷೆಗೆ ವೇಶ್ಯರು ಹೇಳಿಬಿಡಿ, ನಾವು ದೊಡ್ಡ ಆಯ್ತು. ಅಪ್ಸರೆ, ಅಪ್ಸರಾ ಅಂದರೆ ಪುಣ್ಯವಂತರಿಗೆ ಮಾತ್ರವೇ ಒದಗಬಹುದಾದವಳು. ಅದರಲ್ಲಿ ದೊಡ್ಡದು, ಅಷ್ಟು ಸಣ್ಣದಲ್ಲ, ನಾವು ದೊಡ್ಡವು. ದೊಡ್ಡವಳು ಎಂತದ್ದು ಆ ವರ್ಗದಲ್ಲಿ ದೊಡ್ಡವಳು. ಹಾಗೆಲ್ರಿ ಬೇರೆ ಅರ್ಥ ಆಗುತ್ತದೆ. ಅದು ಎಂತದ್ದು ದೊಡ್ಡ ವೇಶ್ಯೆ ಅಂತ. ಹಾಗಲ್ವೇ? ಹಾಗಲ್ಲ ಹಾಗಲ್ಲ. ದೇವಲೋಕದವರು, ಆ ದೇವಲೋಕದವರು ಗಣಿಕೆಯರು. ಗಣಿಕೆಯರು ಎಷ್ಟು ಜನ ಇದ್ದಾರೆ? ಗಣಿಕೆಯರು ಸುಮಾರು ಜನ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ನೋಡೋಣ, ಆದ್ರೆ ಒಂದು ಸಾಲು ಹೇಳಿ ನೋಡುವ. ನೀವು ನಿಮ್ಗೆಲ್ಲ ಗೊತ್ತಲ್ಲ, ಅದೊಂದು ಸಾಲು ಹೇಳಿ. ಸಾಲು ಹೇಳುವುದಂದ್ರೆ ನಮಗೆ ಬಹಳ ಅನುಭವ ಉಂಟು ಅಂತಲ್ಲ, ಅಲ್ಲ, ನಾವು ಹೇಳುವುದನ್ನು ಕೇಳಿದ್ದೇವೆ. ರಂಭೆ, ರಂಭೆ, ಊರ್ವಶಿ, ಊರ್ವಶಿ, ತಿಲೋತ್ತಮೆ. ಪ್ರಥಮದಿಂದ ಹೇಳಿ, ಪ್ರಥಮದಿಂದ ಹೇಳಿ. ರಂಭೆ, ಇಲ್ಲ ಇಲ್ಲ, ಅವಳು ನಾನಲ್ಲ. ಊರ್ವಶಿ, ಅವಳು ನನ್ನಷ್ಟು ಚಂದ ಇಲ್ಲ. ತಿಲೋತ್ತಮೆ. ಮತ್ತೆ ಒಂದು ಬಿಟ್ಟಿರಲ್ಲ. ನಾನು ಬಿಡ್ಲಿಲ್ಲಲ್ಲ. ಸರಿ ನೋಡಿ, ಎಲ್ಲಿ ಅನುಕ್ರಮಣಿಕೆಯಲ್ಲಿ ಹೇಗೆ ಬರಬೇಕು? ಹೇಗೆ ಬರಬೇಕು? ರಂಬೆ, ಊರ್ವಶಿ, ಆ ಬಳಿಕ ಒಬ್ಬಳು ಬರ್ತಾಳೆ ಮೇನಕ. ಮೇ 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 ಅದದ್ದು ಅದು ಆಡು. ಮೇನಕ, ಮೇನಕ. ಆ ಗಣಿಕಾಂಗನೆ ಅಂತ ಮೇನಕೆಯೇ ನಾನು. ಯಾರು? ನಾನು ಮೇನಕ. ಅದೇ ಹಾಗೆಲ್ಲ ಮೈಮುಟ್ಟಿ ಮಾತಾಡಿಸುದು ನೀವು. ಅಲ್ಲ, ಮೇನಕೆ ಅಂತ ಅಷ್ಟು ಸಲಗೆಂತದ್ದು ಮೈಮುಟ್ಟಿ ಮಾತಾಡಿಸಿದ್ದಕ್ಕೆ? ನೀನು ಆ ಮೇನಕೆಯೇ ಹೌದಲ್ಲ? ಹೌದು, ನಾನು ಸ್ವರ್ಗದ ಮೇನಕೆ. ಆ ಮೇನಕೆಯೇ ಹೌದು ಅಂತಾದ್ರೆ ನಾನು ಮುಟ್ಟದೇ ಇದ್ದರೆ ನಿನಗೆ ಸಿಟ್ಟು ಬರಬೇಕು. ಅವರೆಲ್ಲ ಮುಟ್ಟಿಸಿಕೊಂಡೇ ಮಾತಾಡಿಸುವ ಹಾಗೆ ಹಾಗೆ ಹೇಳಿ. ಅಲ್ಲಲ್ಲ, ಅದು ಹಿತ ನಮಗೆ ಹಿತವೇ, ಆದ್ರೆ ಎಲ್ಲಿ ಮುಟ್ಟುದಂತ ಇಲ್ವಾ? ನೀವು ಹಾಗೆಲ್ಲ ಮುಟ್ಟು. ನಾನು ಎಲ್ಲಿ ಮುಟ್ಟಿದೆ? ಬೆನ್ನಿಗೆ ತಟ್ಟಿದೆ. ಅದೇ ನನಗೆ ಆಗ್ಲಿಲ್ಲ ಹೇಳಿದ್ದು. ನಾವು ಈಗ ಅದಕ್ಕಿಂತ ಮುಂದುವರಿಯುವುದು ಬೇಡ. ಹಾಗೆ ಹೇಳಿದ್ದಲ್ಲ. ಒಂದು ಹಾಗಲ್ಲ, ಒಂದು ಮಗುವಿಗೆ ಕಿವಿಗೆ ಮತ್ತೆ ನೀವು ಬೇರೆ ಎಲ್ಲ ತಿಳ್ಕೊಳ್ಬೇಕು. ಇಲ್ಲಪ್ಪ, ನಾನು ಕೆನ್ನೆ ಚುಟ್ಟಿ ನೀನು ಮೇನಕೆ. ನಾನು ತಿಳ್ಕೊಂಡೇನಾಗಬೇಕು ಅಲ್ಲ ಹೇಳಿದ್ದು. ಒಂದು ತಲೆನೇವರಿಸಿ ಮೇನಕೆ ಹಾಗೆ ಹೇಳ್ಬೋದಿತ್ತಲ್ಲ. ನೀವು ಅಷ್ಟು ಫಲವಾಗಿ ಎಲ್ಲ ಹೊಡಿಲ್ಲ ಅಲ್ಲ, ಒಂದ ಹಾಗೆ ಅಭಿಮಾನದಿಂದ, ಆ ಮೇನಕೆ ಸ್ವರ್ಗಲೋಕದ ಅಪ್ಸರೆಯೇ ನನ್ನ ಕಣ್ಣ ಮುಂಭಾಗದಲ್ಲಿ ನಿಂತಾಗಲೂ ನನಗೆ ಅವಳು ಇಂಥವಳು ಎನ್ನುವುದನ್ನು ಪತ್ತೆ ಹಚ್ಚುವುದಕ್ಕಾಗಲಿಲ್ಲವಲ್ಲ ಎನ್ನುವುದರಿಂದ ನಾನೊಂದು ಜನವೃಂದ ಎನಗೊಲವಿಂದ ಮೇನಕೆ ಎಂದು ಕರೆಯುತ್ತಾ ಬಂದು ದನುದಿನ ನಾನು ಸ್ವರ್ಗಲೋಕದಲ್ಲಿ ಸುಖವಾಗಿದ್ದವು. ಆದ್ರಿಂದ ಅಲ್ಲಿ ಇದ್ದೆ, ಹಾಗೆ ನಾನು ದಿನವನ್ನು ಕಳೆಯುತ್ತಾ ಇದ್ದಂತ ಮೇನಕೆ. ಏನು ಇಲ್ಲಿಗೆ? ಯಾರು? ನೀನು? ಅಲ್ಲ, ನಾನು ಇಂಥದಕ್ಕೆ ಬಂದೆ. ಎಂತದಕ್ಕೆ ಬಂದದ್ದು? ನಾನು ಬಂದದ್ದು, ನಾನು ಇಂಥದಕ್ಕೆ ಬಂದೆ. ನೀನು ಎಂತದಕ್ಕೆ ಬಂದೆ ಅಂತ? ಅದು ನಾನು ಬಂದದ್ದು, ಅದು ನನ್ನ ಅದೆಂತದ್ದು ನೀವು ಅಲ್ಲಿ ಕಾಣಿಸ್ತದ್ದು? ಅದು ಪುಷ್ಕರ ಕ್ಷೇತ್ರ. ಅದಕ್ಕೆ ಬಂದೆ ನಾನು. ಪುಷ್ಕರ ತೀರ್ಥ ಅಲ್ವೇ? ಹೌದು. ನಾನು ಬಂದದ್ದು, ನಾನು ತೀರ್ಥ ಸಂದರ್ಶನಕ್ಕೆ ಬಂದೆ. ಹೌದು, ಈ ತೀರ್ಥ ಸಂದರ್ಶನಕ್ಕಾಗಿ ಬಂದೆಯಾ? ತೀರ್ಥರು, ತೀರ್ಥಪಾದರು, ತೀರ್ಥರೂಪರು. ಅದು ಮುನಿಗಳಿಗೆಲ್ಲ ಹೇಳುವುದುಂಟು. ನಮ್ಮನ್ನೆಲ್ಲ ತೀರ್ಥಪಾದರು, ತೀರ್ಥ ಶ್ರೀಗಳು, ಶ್ರೀತೀರ್ಥರು ಹೀಗೆಲ್ಲ ಹೇಳುವ ಕ್ರಮ ಉಂಟು. ಅಲ್ಲ, ನಿಮ್ಮನ್ನು ಕಾಣಲಿಕ್ಕೆ ಬಂದದಲ್ಲ ನಾನು. ಮತ್ತೆ ನಾನು ತೀರ್ಥ ಸ್ನಾನಕ್ಕಾಗಿ ಬಂದವರು. ಸ್ನಾನ ಆಯ್ತಾ? ಅದಲ್ಲ, ಅದು ಹೌದು. ಎಂತದು? ಹಾಗಾದ್ರೆ ನೀನು ಆಗಲೇ ಬಂದಿದ್ದಿ. ನಾನು ಮಿಂದು ಬಂದವಳು. ಮಿಂದಾಯ್ತಾ? ಎಂತದಕ್ಕೆ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು ಹೇಳಿ. ಅಲ್ಲ, ಕೇಳಿದ್ದು ನಾನು. ಈ ಭೂಲೋಕದಲ್ಲಿ ಅಲ್ಲೊಂದು ಆ ಪುಷ್ಕರ ತೀರ್ಥ ಇದೆಯಲ್ಲ, ಹೌದು, ನಾನು ತೀರ್ಥ ಸ್ನಾನವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳೋಣ ಅಂತ ಬಂದೆ. ಎಂತದು? ಆಯ್ತಲ್ಲ ಪುಣ್ಯ. ಹೇಗೆ? ತೀರ್ಥ ಸ್ನಾನ. ಈಗ ದೇವಲೋಕದಲ್ಲಿ ಇದ್ದಂತೆ ನಮಗೆ ಪುಣ್ಯವೇನು ಪಾಪವೇನು? ಎಂಥದ್ದು ಇಲ್ಲ. ಆದ್ರೆ ಸಂಕಲ್ಪದಲ್ಲಿ ನಾನೇನಾದ್ರೂ ತಿಳಿಯದೆಯೋ ಮಾಡಿದ್ದೇನೋ ಎನ್ನುವ ಅನುಮಾನವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಶಂಕೆ ನಿವಾರಣೆ. ಹೌದು. ನೋಡಿ, ನಾವು ಹೆಣ್ಣು ಮಕ್ಕಳು ಎಷ್ಟು ಬೇಗ ಉಳಿದವರನ್ನು ಮರಳು ಮಾಡ್ತೇವೆ. ನನ್ನ ಯೋಚನೆ ಅದಲ್ವೇ ಅಲ್ಲ. ಮತ್ತೆ ಆದ್ರೆ ಜನ ಹೀಗೆ ತಿಳ್ಕೊಳ್ಳುದಿಲ್ಲ. ಹೌದು, ನಾನಿಂತದ್ದು ಸುಮ್ಮನೆ ತಿರುಗಾಡಬೇಕು ಅಂತ ಮನಸ್ಸು ಬಂತು. ಯಾರಾದ್ರೂ ಹಾಗೆ ನೀವು ಇಂಥದಕ್ಕೆ ಹೋಗ್ತಿರೋದು ಕೇಳಿದ್ರೆ ಅದು ಹೇಳಲಿಕ್ಕೆ ಒಂದು ಕಾರಣ ಬೇಡವಾ? ಅದಕ್ಕೆ ತೀರ್ಥ ಸ್ನಾನಕ್ಕೆ ಹೊರಟೆ ಅಂತ ಹೇಳಿದೆ. ಆಗ ಅವರೇ ಲೆಕ್ಕ ಹಾಕಿದ್ರು, ಇದು ಪುಣ್ಯ ಸಂಪಾದನೆಗೆ ಅಂತ. ಈ ಹೆಣ್ಮಕ್ಕಳೆಲ್ಲ ಸುಮ್ಮನೆ ಹೀಗೆ ಹೋಗುವಾಗ ಏನಾದ್ರೂ ಒಂದು ಕಾರಣ ಹಿಡ್ಕೊಂಡು ಹೋಗುದಲ್ವಾ? ಮತ್ತೆ ತಿರುಗಾಡ್ಲಿಕ್ಕೆ ಹೋಗ್ತೇವೆ ಅಂತ ಕಾರಣ ಬೇಕು ಅಂತಿಲ್ಲ, ಕಾರಣ ಸೃಷ್ಟಿ ಮಾಡುದು.
ನಾನು ಹಾಗೆ ಭೂಲೋಕದ ವಿಹಾರಾರ್ಥವಾಗಿ ಬಂದೆ. ಅಲ್ಲ, ನಿಮಗೆಲ್ಲ ಸಂಗತಿ ಇಲ್ಲ. ಎಂತದು? ನೀನು ಮೊದಲೇ ಹೇಳಿದ ಹಾಗೆ ಹಾ. ನಾನು ಎಲ್ಲರಿಗೂ ಗಂಡನ ಸ್ಥಾನವನ್ನು ಕೊಟ್ಟಿದ್ದೇನೆ. ಆದರೆ ನಾನು ಯಾರಿಗೂ ಹೆಂಡತಿ ಅಲ್ಲ. ಹೌದು. ಮತ್ತೆಂತ, ಎಂತದು? ನೀನು ಎಲ್ಲಿಯೂ ತಿರುಗಬಹುದು. ಹೌದು, ತಿರುಗಿ- ನಿನಗೆ ಶುದ್ಧ ಪರವಾನಗಿ. ಅಲ್ಲ, ಆದ್ರೊಂದು ಹಾಗೆ ತಿರುಗಾಡದೆ ಇರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಬಲಾರಿಪುರಿಯನ್ನು ನಾನು ಸೇರಬೇಕು, ಇಂದ್ರಪುರವನ್ನು. ಹಾಗಾಗಿ ಈ ದಾರಿಯಲ್ಲಿ ನಾನು ಸಂಚರಣೆ ಮಾಡುತ್ತಿರುವಾಗ ನಿಮ್ಮನ್ನು ನೋಡಿದೆ. ನೀವು ಧ್ಯಾನಸ್ಥರಾಗಿದ್ದೀರಿ. ಹಾಗಾದ್ರೆ ಅಂತಹ ಸಮಾಧಿಸ್ಥಿಗಳಂತಹ ನಿಮ್ಮನ್ನು ನೀವು ಸಮಾಧಿಗೆ ಹೋಗಿದ್ರಲ್ಲ. ಎಂತದ್ದು ಸಮಾಧಿಗೆ? ಸಮಾಧಿಗೆ ಅಂದ್ರೆ ಹಾಗಲ್ಲ, ಧ್ಯಾನ ಧಾರಣ ಆ ಸಮಾಧಿಯಲ್ಲಿ ನಾವಿದ್ರು ಅಷ್ಟಾಂಗ ಯೋಗಗಳಲ್ಲಿ ಉಂಟಂತಲ್ಲ. ಬಹುಶಃ ನನ್ನನ್ನು ತಟ್ಟಿ ಮುಟ್ಟಿ ಹಾ. ನನ್ನನ್ನು ಯಾವುದೋ ಒಂದು ದೈವವೇ ನೀನು ಏಳು, ಹಾ. ನೀನು ಕಾಣಲೇಬೇಕಾದದ್ದೊಂದು ಬಂದಿದೆ ಎನ್ನುವುದನ್ನೇ. ಇಲ್ಲ, 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 ನಾನು ಯಾರನ್ನು ಕರ್ಕೊಂಡು ಬರಲಿಲ್ಲ. ನನ್ನೊಟ್ಟಿಗೆ ಯಾರೂ ಬರಲಿಲ್ಲ. ನೀನು ಹಾಗೆ ಹೇಳುವಾಗ ನನಗೊಂದು ಅನುಮಾನ ಆಗ್ತದೆ. ಎಂತದ್ದು? ನೀನೊಬ್ಬಳೇ ಬಂದದ್ದಲ್ಲ, ಬೇರೆಯವರೊಟ್ಟಿಗೆ ನೀನು ಬಂದದ್ದು ಅಂತ. ಇದು ನಿಮಗೆ ಎಂತ ಗೊತ್ತಾಯ್ತು? ಈ ಕೆಲವು ಯಾರು ಹೇಳಿದ್ದಾರಂತೆ, ಕುಂಬಳಕಾಯಿ ಕದ್ದವ ಯಾರು, ಒಬ್ಬ ಹೆಗಲು ಒರೆಸಿದನಂತೆ. ಅಲ್ಲಲ್ಲ, ಹಾಗಲ್ಲ. ಅಂದ್ರೆ ಅಲ್ಲ, ನಿಮ್ಮನ್ನು ನೋಡಬೇಕು, ನಿಮ್ಮಿಂದ ಆಶೀರ್ವಾದ ಪಡೆಯಬೇಕು ಅಂತ ನಾನು ಅಲ್ಲೇ ನಿಂತಿದ್ದೆ. ನೀವು ಕಂಡು ಬಿಡ್ತಿರೋ ಇಲ್ವೋ ಅಂತ ಯೋಚನೆಯಲ್ಲಿದ್ದೆ. ಅದು ಕೆಲವು ಸಲ ಕೆಲವರ ಬಗ್ಗೆ ನಮಗೆ ಅನುಮಾನ ಬಂದಿದೆ. ಕಣ್ಣು ಬಿಡ್ತಾರೋ ಕಣ್ಣು ಬಿಡುವುದಿಲ್ವೋ, ಕಣ್ಣು ಬಿಡ್ತಾರೋ ಕಣ್ಣು ಬಿಡುವುದಿಲ್ವೋ, ಕಣ್ಣು ಬಿಡ್ತಾರೋ ಕಣ್ಣು ಬಿಡುವುದಿಲ್ವೋ ಅಂತ. ಅದು ಮತ್ತೆ ಎಲ್ಲರೂ ಒಂದು ಕಣ್ಣು ಬಿಡ್ಲಿ ಅಂತ ಕೈ ಮುಗಿದದ್ದರಿಂದ ಕೆಲವರು ಕಣ್ಣು ಬಿಟ್ಟು, ಈಗ ನಾನು ಕಣ್ಣು ಬಿಟ್ಟದ್ದೇ. ಹೌದು, ಆಗಲಿ. ಕಣ್ಣು ಬಿಟ್ಟರು ನೋಡುವ ಹಾಗುಂಟಲ್ಲ. ನೋಡುವ ಹಾಗೆ ಮೊದಲು ಉಂಟು, ಈಗಲೂ ಉಂಟು. ಹೌದಲ್ಲ? ಹೌದು. ಸರಿ, ಹಾಗಾದ್ರೆ ನಿಮ್ಮಿಂದ ಆಶೀರ್ವಾದ ಪಡೆಯೋಣ ಅಂತ ನಾನು ಉಳಿದೆ. ಒಂದು ನನಗದ ಆಶೀರ್ವಾದ ಮಾಡಿ ನಾನು ಹೊರಡ್ತೀನಿ. ಆಗದ? ಓ ಶರಜಮುಖಿ, ತಡೆ 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 ಎಂತ ಮಂತ್ರಾಕ್ಷತೆ ಕೊಡ್ತೀರಾ? ನನ್ನಿಂದ ಆಶೀರ್ವಾದವನ್ನು ಹೊಂದದೇ ಇದ್ರೆ ನೀನು ಪುಷ್ಕರಣಿಯಲ್ಲಿ ಮಿಂದದ್ದೇ ಸುಳ್ಳು. ಹೌದು, ನಿಮ್ಮಂತವರ ಆಶೀರ್ವಾದ ಬೇಕೇ ಬೇಕು. ಮಾಲಿನಿ ನದಿ, ಹೌದು, ಒಂದು ಸ್ನಾನದ ಘಟ್ಟ ಪುಷ್ಕರಣಿ. ಹೌದು. ಹೌದಾ? ಹೌದಪ್ಪ. ಅಲ್ಲಿ ನೀನು ಸ್ನಾನ ಮಾಡಿ ಏನನ್ನು ಪಡೆದೆ? ಕೇವಲ ತೀರ್ಥ ಸ್ನಾನದ ಪುಣ್ಯವಷ್ಟೇ. ಹೌದಾ? ಆದ್ರೆ ತೀರ್ಥ ಸಂದರ್ಶನ ಆಯ್ತಲ್ಲ ಇಲ್ಲಿ. ಇಲ್ಲ, ನಾನೊಂದು ಮಹಾಪ್ರಸಾದವನ್ನು ಕೊಡುವುದಕ್ಕಿದ್ದೆ. ಅಲ್ಲ, ನಿಮ್ಮ ಅನುಗ್ರಹಪೂರ್ಣವಾದ ದೃಷ್ಟಿಯೇ ಸಾಕು ನನಗೆ. ದೃಷ್ಟಿ ನಿನಗೆ ಸಾಕು, ನನಗೆ ಸಾಕಾಗುವುದಿಲ್ಲ. ಕಲ್ಸಕ್ಕರೆ ಕೊಡ್ತೀರಾ? ಎಂತದಕ್ಕೆ? ಅದು ಕೆಲವು ಗುರುಗಳು ಕೊಡೋದುಂಟು. ಸಕ್ಕರೆಯೂ ಕೊಡೋಣ, ಅದರ ಜೊತೆಯಲ್ಲಿ ಬೆಲ್ಲವೂ ಕೊಡೋಣ. ಏನು? ಅಲ್ಲ, ನಾನು ಹೊರಡುತ್ತೇನೆ ಅಂತ ನಿನ್ನನ್ನು ಕಾಣುವಾಗಲಿ ಬಹುಶಃ ಆ ಮನ್ಮಥ ಎನ್ನುವಂತಹ ಒಬ್ಬ ಇದ್ದಾನಲ್ಲ. ಮನ್ಮಥನಿದ್ದಾನೆ. ಮನ್ಮಥನಿದ್ದಾನೆ, ಹೌದೌದು. ಅವ ಯಾರಿಗೂ ಕಾಣ ಸಿಕ್ಕುವುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಹೆಣ್ಣು ಕಾಣಲಿಲ್ಲ. ಅಂದ್ರೆ ಮನ್ಮಥ ಯಾರನ್ನು ಹುಡುಕೋದು? ಅಲ್ಲ, ಕಾಣುವುದಿಲ್ಲ ಅಂತ. ನಿನ್ನೊಟ್ಟಿಗೆ ಬಂದಿದ್ರು? ಇಲ್ಲ ಇಲ್ಲ ಇಲ್ಲ, ಇದ್ದಾರ. ಅವ ಇರುವುದಿಲ್ಲ. ಅವನನ್ನು ಅನಂಗ ಅಂತ ಹೇಳುವುದಕ್ಕೆ. ಹೌದೌದು. ಕಾಮಿನಿ ಎನ್ನುವಂತಹ ಕಾಯದಲ್ಲಿ ಎದ್ದು ನಿಂತಹ ಪರ್ವತಗಳ ಮಧ್ಯದಲ್ಲಿ ಸ್ಥಿತನಾದ ಮರ್ಮತ ಚೋರರಂತೆ ಗಂಡು ಮಕ್ಕಳ ಎದೆಯನ್ನು ಬಾಣ ಬಿಟ್ಟು ಹಾಳು ಮಾಡ್ತಾನೆ. ಆಗ ಹೆಣ್ಣನ್ನು ನೋಡಿ ಗಂಡು ಮಕ್ಕಳೆಲ್ಲ ತಾಳ ಹಾಕುವುದಕ್ಕೆ ಆರಂಭ ಮಾಡ್ತಾರೆ. ನಾನು ಅದಕ್ಕಿಂತ ಹೊರತಾಗಿಲ್ಲ. ಯಥಾರ್ಥ ಹೇಳುವುದಿದ್ರೆ ನಿನ್ನನ್ನು ಕಂಡಾಕ್ಷಣ ನನಗೆ ಮನ್ಮಥನ ಉರಿ, ಅಯ್ಯೋ, ಒಂದು ತೆರನಾದಂತಹ ಬೇಕು 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 ಎನ್ನುವಂತಹ ಹಂಬಲ. ಅದಕ್ಕೆ ಎಷ್ಟೋ ಕಾಲದಿಂದ ತಪಸ್ಸಿನಲ್ಲಿಯೇ ದೇಹವನ್ನು ದಂಡಿಸಿದ ನನಗೆ ಹೆಣ್ಣೊಬ್ಬಳು ಬೇಕು ಅಂತಾದ ಹೊತ್ತಿಗೆ ನಿನ್ನಂತವಳು ಕಣ್ಣ ಸಮ್ಮುಖದಲ್ಲಿ ಪ್ರಕಟಳಾದರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ. ಅಯ್ಯೋ, ಹೌದಲ್ಲ? ನಾವು ಅದು ಹೋಳಿಗೆ ಜಾರಿ ತುಪ್ಪದಲ್ಲಿ ಬೀಳಬೇಕು, ರೊಟ್ಟಿ ಜಾರಿ ಎಂಥದ್ದೇ ಬೀಳಲಿ ತುಪ್ಪಕ್ಕೆ ಬಿತ್ತ ಇಲ್ವೋ? ಒಳ್ಳೇದು. ಈಗ ರೊಟ್ಟಿಗೆ ಏನು ತುಪ್ಪ ಹಾಕಬಾರದು ಅಂತ ಏನಾದರೂ ಉಂಟಾ? ಏನಿಲ್ಲ, ಹೋಳಿಗೆ ಹಾಕಿದ್ರೆ ಒಳ್ಳೇದು ಅಂತ. ಸಿಹಿ ಇದ್ದವರಾದ್ರೆ ತುಪ್ಪ ತಿನ್ನಬೇಕು ಅಂತ ಉಂಟಪ್ಪ, ಹೋಳಿಗೆಗೆ ಹಾಕಿ ತಿನ್ಲಿಕ್ಕೆ ಆಗ್ತದ? ಅದನ್ನು ರೊಟ್ಟಿಗೆ ಹಾಕಿ ತಿನ್ನುವ ಹೇಳಿದ್ದು ನಾನು. ಅದು ತಿನ್ನುವುದೇ ತುಪ್ಪ ತಿನ್ನಬೇಕು ಅಂತ, ಬೇರೆ ಏನೂ ಅಲ್ಲ. ಇದು ನಾನು ಸುಟ್ಟಿ ಬಳಸಿ ಆಚೆ ಈಚೆ ಮಾಡಿ ನಿನಗೂ ಅವಸರ ಉಂಟು, ನನಗೂ ಅವಸರ ಉಂಟು. ನನಗೆ ತಪಸ್ಸಿಗೆ ಕೂತ್ಕೊಳ್ಳುವುದು, ಆದ್ರೆ ನಿನ್ನ ಸಾಂಗತ್ಯ ಸುಖ ನಾನು ಹೆಚ್ಚು ಹೇಳುವುದಿಲ್ಲ. ಎಂತದು ಎಂತದು ನೀವು ಅಂದ್ರೆ ದಂಡ ಕುಣಿಸುವುದು? ನೀನು ಹೇಗೂ ಹೌದು ಅದಕ್ಕೆ ಇರುವವಳು ಅಲ್ಲ, ಅದಕ್ಕೆ ಇರುವವಳು ಅಂತ ಹೇಳಿದ್ರೆ ಎಂತ ಅಂದ್ರೆ ಪುಣ್ಯಾಂಗನೆ, ಗಣಿಕಾಂಗನೆ. ಹೌದು. ನೀನು ಸ್ವರ್ಗದ ಅಪ್ಸರೆ. ಸರಿ, ಹೌದಲ್ಲ? ಸರಿ ಸರಿ. ಆ ಸ್ವರ್ಗದ ಅಪ್ಸರೆಯಾದ ನಿನ್ನನ್ನು ಬಯಸಿದ ನನ್ನನ್ನು ತೃಪ್ತಿಪಡಿಸು, ನನಗೆ ಒಂದು ಗಳಿಗೆಯ ಸುಖವನ್ನು ಕೊಟ್ಟು ಮೇಲೆ ಇಲ್ಲಿಂದ ಹೋಗು. ಯಾರು? ನೀನು. ನಿಮಗೆ ಇದು ನೀವು ಮಾತಾಡುದ? ಇದು ಬೇರೆ ಕೇಳಿತ ನಿನಗೆ? ಸತ್ಯವ ಇದು? ನಾನೇ ಮಾತಾಡ್ತಾ ಇದ್ದೇನೆ. ನಿಮಗೆ ಹೆಣ್ಣಿನ ಸುಖ? ಮುನೀಂದ್ರ
ನೀನು 4-5 ದಿವಸ ನಿಲ್ಬೇಕು ಅಂತ ಏನು ಹೇಳುವುದಿಲ್ಲ. ಎಂತದ್ದು? ಹಾ ಹಾ ನನ್ನನ್ನು ತೃಪ್ತಿಪಡಿಸಿ ಎಷ್ಟು ಬೇಗ ನಿನಗೆ ಹೋಗ್ಲಿಕ್ಕೆ ಆಗ್ತದೆ ಹಾ ಸನುಮತದಿಂದ ಸಮಾಧಾನವಾಗಿ ಒಂದು ದಿವಸ ಅಲ್ಲ, ಒಂದು ಹೊತ್ತಿನ ಸುಖ. ಹೌದು. ಈಗ ನೀವು ಕೇಳುತ್ತೆ ಒಂದು ಹೊತ್ತು ಅಂತ ಹೇಳಿದ್ರೆ ಆ ಸುಖ ಸುಖದ ಹಾಗಿರ್ಬೇಕು. ಹೌದೌದು. ಒಟ್ಟು ಕೇಳಿದ್ದಕ್ಕೆ ಕಾಟಾಚಾರ ಅಂತಲ್ಲ. ಹಾ ಹಾ ಅದು ಹಾಗೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಹೌದಪ್ಪ, ನೀವೇನು ತಿಳಿದಿದ್ದವರೇನೂ ಅಲ್ಲ. ಚುಂಬನ, ಆ ಬಳಿಕ ಬೇಕಾದಂತ ತಾಡನ ನಿನಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಅದನ್ನು ಹೇಳಿ ಆಗಬೇಕು ಅಂತ ಇರುವಲ್ಲ. ಇರ್ಲಿ, ಪೂರ್ವಾಶ್ರಮದಲ್ಲಿ ನಿಮಗೆ ಏನು ಗೊತ್ತಿಲ್ಲ. ಹೌದು, ಆದ್ರೆ ಇದು ನಿಮ್ಮ ಬಾಯಿಂದ ಬರುವ ಮಾತೆ. ನಾನು ಎಣಿಸಿದ್ದು ಅಬ್ಬಬ್ಬ, ನೀವು ಸ್ವಸ್ತಿ ವಾಚನ ಹೇಳ್ತೀರಿ. ಅಪುತ್ರಣ ಪುತ್ರಣ ಸಂತು, ಪುತ್ರಣ ಸಂತು ಪೌತ್ರಣ, ಅಧನ ನಿಧನ ಸಂತು, ಸರ್ವೇ ಸಂತು ನಿರಾಮಯ, ಇನ್ನು ಹಾಗೆ ಒಂದು ಮಂತ್ರಘೋಷ ಸ್ವಸ್ತಿ ವಾಚನ ಹೇಳಿ ಮಂತ್ರಾಕ್ಷತೆ ನನ್ನ ಕೈಗಿಡ್ತೀರಿ ಅಂತ ಮಾಡಿದ್ದು. ನೀವೀಗ ಹಿಂದಿದ್ದು ನನ್ನ ಮಂತ್ರಾಕ್ಷತೆ ಕ್ರಮ ಹೀಗೆ. ಏ ದೇವ್ರೆ, ಇದು ಮನ್ಮಥನ ಬಾಧೆ, ನನಗೆ ಸುಖ. ಇದು ಮುನಿಗಳು ನೀವು ಮಾಡುವ ಮಾತು. ನಮ್ಮಂತವರೆಲ್ಲ ಒಲಿದು ನಿತ್ರು ಅಂತಾದ್ರೆ ಕೊಡುವುದಕ್ಕೆ ಹೊರಟ್ರೆ ಹೌದಪ್ಪ, ನಿನಗೆ ಏನು ಮಂತ್ರಾಕ್ಷತೆ? ಮೂಟೆ ಮೂಟೆ ಮನೆಗೆ ಬಂದಿತ್ತು, ಗೊತ್ತುಂಟ? ಅಲ್ಲ, ಇದು ಯಾರು ಮಾತಾಡೋದು? ನಾನೇ. ಮಾತಾಡಬಾರ್ದಂತ ಏನೂ ಇಲ್ಲ. ಕಾಮ ಸೂಚಕವಾದಂತ ಮಾತುಗಳು. ನನಗೆ ಅರ್ಥ ಆಗದಿದ್ದೇನೋ ಅಲ್ಲ, ನಿಮ್ಮ ಮೂಗಿನ ತುದಿ ಬೆವರಿದ್ದನ್ನು ನೋಡಿದಾಗಲೇ ನನಗೆ ಅರ್ಥ ಆಗಿದೆ. ಯಾವಾದ ಕಾಮೋತ್ಕಟನಾಗಿದ್ದಾನೆಯೋ ಅವನನ್ನು ನೋಡಿ ಅವ ಹೇಳಬೇಕು ಅಂತಿಲ್ಲ. ಒಂದು ಅವನ ಕಣ್ಣು ಹೇಳ್ತದೆ ಕಾಮದ ಅಮಲಿನಲ್ಲಿದ್ದಾನೆ ಎಂದು, ಇನ್ನೊಂದು ಅವನ ಮೂಗಿನ ತುದಿ ಬೆವರಿ ಇರ್ತದೆ. ನಿಮ್ಮ ಮೂಗಿನ ತುದಿ ಆಗಿನ ಬೆವರಿದೆ, ಅದು ನನ್ನನ್ನು ನೋಡಿದಾಗ ನನಗೆ ಅರ್ಥ ಆಗಿದೆ. ಅದು ನಿನ್ನ ನಾಲಿಗೆಯು ಆಗಾಗ ಹೊರಗೆ ಬಂದು ನಿನ್ನ ತುಟಿಯನ್ನು ಒದ್ದೆ ಮಾಡ್ತಾ ಉಂಟು. ಯಾಕೆ ಅದು ಹಾಗೆ ನೀರಾರುವುದು? ಹೌದೌದು, ನಮಗೆಲ್ಲ ಗೊತ್ತಾಗದೇ ಇರುವುದು. ಹೌದು, ಅದರಕ್ಕೆ ಬೇಕಾದ ತನಿರಸ ಅದು ಮತ್ತೊಂದರಿಂದಲೇ ಸಿಗಬೇಕು. ನನಗದು ನಾನೇನು ಗೊತ್ತಿಲ್ಲದವಳೇನಲ್ಲ, ನಾನು ಅದು ಹೇಗೆ ಅಂತ ಹೇಳಿ ಎಲ್ಲ ಗೊತ್ತು ಇರ್ಲಿ. ಆದ್ರೆ ಒಂದುಂಟು, ಈ ಮಾತನ್ನು ಯಾರೇ ಹೇಳಬೇಕಾದದ್ದು? ಯಾರು? ಕಾಕಪೋಕರ ಆಡುವ ಮಾತು. ಬರೀ ಕಾಕರ ಅಂತ ಆಡುತ್ತೀರಿ. ನೋಡು, ಎಂತದ್ದು? ಕಾಕರ ಸುದ್ದಿ ಮಾತಾಡಬೇಡ. ನಿನಗೆ ಸ್ವಲ್ಪ ದೂರ ಹೋಗಿ ಗಡಿ ದಾಟಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಜಾಗ್ರತೆ ಮಾಡು. ಹೌದೌದು, ಯಾರ ಸುದ್ದಿ ಬೇಕಾದ್ರೂ ಮಾತಾಡು, ಕಾಕರ ಸುದ್ದಿ ಒಂದು ಮಾತಾಡು. ಕಾಕಪೋಕರ ಅಂತ ಹೇಳಿದ್ರೆ ಸಾಮಾನ್ಯರು ಕಾಮುಕರಾಡುವಂತ ಮಾತನ್ನು ನೀವು ಆಡ್ತಾ ಇದ್ದೀರಲ್ಲ, ಅದು ಸರಿಯೇ ನಿಮ್ಮಂತವರಿಗೆ ಎಂತ ಮಾತುಗಳು? ನಾನು ಕೇಳಿದ್ದೇನೆ, ಅಯ್ಯೋ ನೀವೆಂತ ಬ್ರಹ್ಮರ್ಷಿ ಆಗುವಂತ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ. ಯಾರು ಹೇಳಿದ್ದು ಲಕ್ಷ್ಯ ಇಲ್ಲ ಅಂತ? ಲಕ್ಷ್ಯ ಇನ್ನೂ ಉಂಟು. ಲಕ್ಷ್ಯ ಇದ್ರೆ ಹೀಗೆ ಮಾಡ್ತೀರಾ ನೀವು? ಒಬ್ಬ ಗುರಿ ಸಾಧಿಸುವುದಕ್ಕೆ ಹೊರಡ್ತಾನೆ, ನಾನು ಇಂಥ ಊರಿಗೆ ಹೋಗಿ ಮುಟ್ಟಬೇಕೆನ್ನುವ ಹಾಗೆ ಹೊರಟವನು ನೇರ ದಾರಿಯಲ್ಲಿ ಸಾಗುತ್ತಾ ಇರ್ತಾನೆ ಹೊರತು ಕಂಡ ಕಂಡಲ್ಲಿ ಉಳಿದು ಹೋಗುತ್ತಾನ? ಉಂಟು. ಹಾಗಾಗಿ ಎಂತದುಂಟು? ಉಂಟು. ಹೇಗೆ? ಈಗ ನಾವು ದಣಿವಾರಿಸಿಕೊಳ್ಳದೆ ಮುಂದುವರಿದೆವು ಅಂತಾದ್ರೆ ಸಿಕ್ಕಿದ ಫಲವನ್ನು ಅನುಭವಿಸುವುದಕ್ಕೆ ನಮಗಾಗ ಪ್ರಪೂರ್ಣ ಪ್ರಮಾಣದಲ್ಲಿ ಉಲ್ಲಾಸ ಇರುವುದಿಲ್ಲ. ಆಗಾಗ ಮೈಗೊಂದು ಜಡ ಬರ್ತದೆ. ಹೌದು, ಆಗಾಗ ನಮ್ಮ ಹೊರೆಯನ್ನು ಸ್ವಲ್ಪ ಇಳಿಸಿ ಸ್ವಚ್ಛಂದವಾಗಿ ನಮ್ಮದ್ದಾದಂತಹ ಯಾವುದೋ ಒಂದು ಲೀಲೆಯನ್ನು ಮುಗಿಸಿ ಇಂದ್ರಿಯ ದಾಹವನ್ನು ಪೂರ್ಣ ಕಡಿಮೆಗೊಳಿಸಿ ನಮಗೆ ಆ ಸಾಧನೆಯತ್ತಲೇ ನೆಟ್ಟ ದೃಷ್ಟಿಯನ್ನು ಇರಿಸುತ್ತಾ ಮುಂದೆ ಹೋಗಿ ಸರ್ವಸಾಧಾರಣವಾಗಿ ಸಮಾಧಾನದಿಂದ ಸಿಕ್ಕಿದ್ದನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಅದು ದಾರಿಯಲ್ಲಿ ಹೋಗುವ ಪ್ರಯಾಣಿಕ ತಂಗುದಾಣದಲ್ಲಿ ಉಳಿಯುತ್ತಾರೆ. ಹೌದು. ಮತ್ತೆ ನಿಮಗೆಂತಾಗುದು ಈಗ? ನಾನು ಹಾಗೆ ನಾನು ಒಂದು ದಾರಿಯನ್ನು ಹಿಡಿದು ಹೋಗ್ತಾ ಇದ್ದೇನೆ. ಅದರ ಮಧ್ಯೆ 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 ಒಂದೊಂದು ವಿಷಯಗಳು ನನಗೆ ಸಿಗ್ತಾ ಉಂಟು. ಆ ವಿಷಯ ಸುಖವನ್ನು ದಾಟದೆ ವಿಷಮವಾಗಿಯೇ ನನಗೆ ಹೋಗಿ ಸೇರುವುದಕ್ಕಾಗುವುದಿಲ್ಲ. ಅದಕ್ಕೆ ಈಗ ನಿಮಗೆ ತಂಗುಲಿಕ್ಕೆ ನಾನು? ಹೌದು, ನೀನೊಂದು ತಂಗುದಾಣ. ಯಾರು? ಹೌದು, ಅಲ್ಲ, ಇದರಲ್ಲಿ ತಂಗುವವರೇ. ನನ್ನನ್ನು ಮತ್ತೆ ತಂಗಿ ಹೇಳಿದ್ಯಲ್ಲ, ನನ್ನನ್ನು ತಂಗಿ ಅಂತ ಕರೆಯುವವರು ಯಾರು ಇಲ್ಲ. ತಂಗುದಾಣವೇ ನಾನು, ತಂಗುದಾಣವೇ. ಭೂಲೋಕದಲ್ಲಿ ಎಲ್ಲರಿಗೂ ಒಂದು ತರ ಆಕರ್ಷಣೆಯಾಗಿರುವವಳೆ. ಸರಿ, ಆದರೊಂದುಂಟು, ಯೋಚನೆ ಮಾಡಿ, ನಾನು ಎಲ್ಲಿಯವಳು? ನಾನು ದೇವತಾ ವರ್ಗದಲ್ಲಿ ಇರುವವಳು, ದೇವಲೋಕದವಳು. ಹೌದು, ದೇವಲೋಕದವಳು. ನೀವು ಭೂಲೋಕದ ಮಾನವ ಪೋರ. ಪೋರ ಅಂದ್ರೆ ಸಾಮಾನ್ಯ ಮಾನವನು ಅಂತ. ಮಾನವನು ಈಗ ಚಿನ್ನಕ್ಕೆ ಒಂದು ಬೆರಕೆ ಆಗುತ್ತದೆ, ಚಿನ್ನಕ್ಕೆ ಬೆಳ್ಳಿಯನ್ನು ಸೇರಿಸುವುದಕ್ಕೂ ಆಗುತ್ತದೆ. ಅಲ್ಲ, ಚಿನ್ನಕ್ಕೆ ಹಿತ್ತಾಳೆಯಾದರೂ ಆದೀತು, ಸ್ವಲ್ಪ ಗಟ್ಟಿ ಬರುತ್ತದೆ ಆಕಾರ ಮಾಡೋದಕ್ಕೆ. ಚಿನ್ನಕ್ಕೆ ಕಬ್ಬಿಣಕ್ಕೆ ಬೆರಕೆ ಆಗುತ್ತದ? ನಾನು ಚಿನ್ನ ಸದೃಶಳು. ನಾವು ದೇವಲೋಕದ ಚಿನ್ಮಯ ಶರೀರವನ್ನು ಹೊಂದಿಕೊಂಡವರು, ನೀವು ಮಣ್ಣಿನ ಮೃಣ್ಮಯ ಶರೀರವನ್ನು ಹೊಂದಿಕೊಂಡವರು. ನೋಡು, ಈ ಕಬ್ಬಿಣದ ಸುತ್ತಿಗೆ ಈ ಚಿನ್ನಕ್ಕ ಕಬ್ಬಿಣದ ಕತ್ತಿಯೇ ಆದರೂ ಅದಕ್ಕೆ ಸ್ವಲ್ಪ ಬಂಗಾರದ ಹಿಡಿ ಮತ್ತೆ ಬಂತು ಅಂತಾದ್ರೆ ಅದರ ಹೊಳಪೇ ಬೇರೆ. ಕಬ್ಬಿಣದ್ದೇ ತ್ರಿಶೂಲ, ಆ ತ್ರಿಶೂಲದ ಶೂಲದ ಮನೆಗೆ ಆ ಬಂಗಾರದ ಕವಚ ತೊಡಿಸಿದ್ರೆ ಅದರ ಚಂದವೇ ಬೇರೆ. ಹಾಗೆ ಕಬ್ಬಿಣಕ್ಕೂ ಬಂಗಾರಕ್ಕೂ ಸಂಬಂಧ ಆಗುವುದಿಲ್ಲ ಅಂತ ನೀನೇನು ಮಾಡಬೇಡ, ಮಾಡಬೇಕಷ್ಟೇ. ಆದ್ರೆ ಹೇಗಾಗುತ್ತದೆ? ಕಬ್ಬಿಣ ಬೇಕಾದ ಹಾಗೆ ಆಕಾರಕ್ಕೆ ಬರೆಸಲಿಕ್ಕೆ ಆಗುವುದಿಲ್ಲ. ಈ ಚಿನ್ನದಲ್ಲಿ ಹಾಗಲ್ಲ, ಎಷ್ಟು ಕುಸುರಿ ಕೆಲಸಗಳನ್ನು ಬೇಕಾದ್ರೂ ಮಾಡಿಕೊಳ್ಳುವುದಕ್ಕಾಗುತ್ತದೆ. ಹಾಗೆ ಮೃಣ್ಮಯ ಶರೀರವನ್ನು ಹೊಂದಿಕೊಂಡಂತ ನಿಮ್ಮನ್ನು ನಾನು ಒಪ್ಪುತ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರವಾಗಿ? ನಾನು ದೇವಲೋಕದಲ್ಲಿ ಇರಂತ ಪುಣ್ಯಾಂಗನೆ ಉಳಿದವರೆಲ್ಲ ನನ್ನನ್ನು ಬಯಸಬಹುದು, ನಾನು ಸಿಗುತ್ತೇನೋ? ಭೂಲೋಕದಲ್ಲಿ ಮಾಡಿದಂತ ಪುಣ್ಯವನ್ನೇ ನನಗೆ ಪಣವಾಗಿ ಕೊಡಬೇಕು. ಅದನ್ನು ಸ್ವೀಕರಿಸಿಕೊಂಡು ನಾನು ಅವರಿಗೆ ಕೊಡುವಂತಹ ಪಣ್ಯ
ಅಂಗ ನೀವು ನಾನು ಹಾಗೆ ನನಗೊಂದು ಎಷ್ಟು ಹೆಗ್ಗಳಿಕೆ ಉಂಟು ಅಂತ ಹೆಗ್ಗಳಿಕೆ ಉಳ್ಳಂತ ನಾನು ಎಲ್ಲೋ ದಾರಿಯಲ್ಲಿ ಸಿಕ್ಕಿದ ನಿಮಗೆ ಸುಖವನ್ನು ಕೊಟ್ರೆ ನನಗೇನೊಂದು ಹೆಗ್ಗಳಿಕೆ ಇರ್ತದೆ. ನನಗೊಂದು ಅದು ಬೇಡ, ಗತ್ತು ಬೇಡುವ, ಅದಕ್ಕೆ ಕಂಡವರಿಗೆ ಸಿಗುವುದಾ? ಅದಕ್ಕೆ ಮಾತ್ರ ಅಲ್ಲ, ನೀವು ಯಾರು? ಮಾನವ. ಮಾನವ ಅಂದ್ರೆ ಎಂತದ್ದು? ಅವಸ್ಥೆಗಳನ್ನು ಹೊಂದಿಕೊಂಡವ. ನೀವು ಈಗ ಹೇಗಿದ್ದೀರಿ? ಯುವಕ. ಯುವಕ ತೀರಾ ಹೊಸ ಯುವಕನಲ್ಲ, ಹಳೆ ಯುವಕ. ಇರ್ಲಿ, ಹಳೆ ಯುವಕ. ಹೌದಾ? ಅಂದ್ರೆ ಪೂರಾ ವೃದ್ಧ ಆಗ್ಲಿಲ್ಲ, ಪ್ರೌಢ. ಪ್ರೌಢ ಪ್ರೌಢ ಈಗ ನಿಮ್ಮನ್ನು ಹೊಂದುದಾ? ನೀವು ನಾಳೆ ಹೀಗೆ ಇರ್ತೀರಾ? ನಿಮಗೆ ಏನಾಗುತ್ತದೆ? ಈಗ ನನಗೆ ಹೌದು, ವಯೋಮಿತಿಯಲ್ಲಿ ಆಲೋಚನೆ ಮಾಡುವುದಿದ್ರೆ, ಹೌದು, ಒಂದು ಭೂಮಿಗೆ ಸಂಬಂಧಪಟ್ಟು ಹೇಳುವುದಿದ್ರೆ ಒಂದು ಅರ್ಧ ಪ್ರಾಯ ದಾಟಿದೆ, ಒಂದು 50 ಕಳೆದಿದೆ. ಇರ್ಲಿ, ನಾವು ತ್ರಿದಶರು. ತ್ರಿದಶರು. ನಮಗೆ 30. ನಿನ್ನ 30ರಲ್ಲಿ ಎಷ್ಟು 30 ಉಂಟು? ಅದಕ್ಕೆ ಹೇಳಲಿಕ್ಕಿಲ್ಲ. ಅದಕ್ಕೆ ಹೇಳಲಿಕ್ಕಿಲ್ಲ. ಅದಕ್ಕೆ ಹೇಳಲಿಕ್ಕಿಲ್ಲ. ನೀನು ಅಜ್ಜಿ 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 ಹಾಗೆ ಹೋಗಿದ್ದು, ಅದು ಮುಖದಲ್ಲಿ ಕಾಣುವುದಿಲ್ಲ ಅಷ್ಟೇ. 30 ಅಂತ ಹೇಳುವುದಷ್ಟೇ. ನಾವು ತ್ರಿದಶರು. ಇಲ್ಲ, ನಮ್ಮಲ್ಲೆಲ್ಲ ಹಾಗಲ್ಲ. ನಮ್ಮಲ್ಲಿ ಪ್ರಾಯ ಆಗ್ತಾ ಹೋದ ಹಾಗೆ ಬೇರೆ ಬೇರೆ ವಿಷಯ ಸುಖಗಳನ್ನು ನಾವು ಹೊಂದುತ್ತೇವೆ ಅಥವಾ ಅದರ ಬಗ್ಗೆ ಅನುಭವಗಳನ್ನು ಇರ್ತೇವೆ. ಬಾಲ್ಯ, ಯೌವನ, ಕೌಮಾರ್ಯ, ಪ್ರೌಢ, ಹಾಗೆ ಮತ್ತದ ಅವಸ್ಥೆ ಉಂಟಲ್ಲ, ಮುಪ್ಪು. ಹೌದಾ? ಹಾಗಾದ್ರೆ ಈ ದೇಹಕ್ಕೆ ಮುಪ್ಪು ಬರ್ತದೆ. ಮುಪ್ಪು ಮರಣ. ಮುಪ್ಪು ಮಾತ್ರ ಅಲ್ಲ, ಮರಣ ಬರ್ತದೆ. ಈಗ ನೀವು ನೋಡೋದಕ್ಕೆ ಸರಿ ಇದ್ದೀರಿ, ನಿಮ್ಮ ಕೂದಲು ಕಪ್ಪು ಕಪ್ಪು ಉಂಟು, ಎಲ್ಲ ಎದೆ ಎಲ್ಲ ಗಟ್ಟಿ ಉಂಟು, ಕೈ ವಿಶೇಷ ಉದ್ದ ಉಂಟು. ನಾಳೆ ಹೀಗೆ ಇರ್ತೀರಾ? ನಾನು ನಾಳೆ ತನಕ ಇರ್ಬೇಕು ಅಂತ ಹೇಳಿದ್ದೀರಾ? ಒಂದು ಕ್ಷಣದ ಸುಖ ಕೊಟ್ಟು ಹೋಗು. ಇಲ್ಲ, ಈ ದೇಹವನ್ನು ಅಪ್ಪಿಕೊಳ್ಳೋದಕ್ಕೆ ಆಗುದಿಲ್ಲ. ಯಾಕೆ? ನಾಳೆ ಅಂತ ಆದ್ರೂ ಕೂಡ ನಿಮಗೆ ನಾಳೆ ದಿವಸ ಕೆಮ್ಮು ಪ್ರಾರಂಭ ಆಗುತ್ತದೆ, ವಾತ ಕಫ ಪಿತ್ತ. ಅದು ಬರುವಾಗ ನೀನು ಬೇಡ ಅಂತ, ಇವತ್ತು ನಾನು ಸರಿ ಇದ್ದೇನಲ್ಲ. ಅಲ್ಲ, ಅದು ನಿಮ್ಮ ಒಳಗೆ ಉಂಟಲ್ಲ, ಅದು ನಿಮ್ಮ ಒಳಗೆ ಉಂಟು. ಆದ್ರಿಂದ ದೇಹವು ರೋಗದ ಗೂಡು. ಅಂತಹ ಬೆನ್ನು ಬಾಗುವ, ಕಣ್ಣಿಗೆ ಪರ್ಯಾವರಿಸುವ, ಮುಪ್ಪು ಮರಣಗಳುಳ್ಳ ಈ ಶರೀರವನ್ನು ಅಪ್ಪುವುದಕ್ಕೆ ನಿಮಗೆ ನಾನು ಬೇಕೇ ಬೇಕಾ? ಒಂದು ಕೆಲಸ ಮಾಡಿ, ಇನ್ನೊಂದಿಷ್ಟು ಮೂಗಿಡಿದು ತಪಸ್ಸು ಮಾಡಿ, ಪುಣ್ಯ ಸಂಪಾದನೆ ಮಾಡಿ, ಆ ಬಳಿಕ ಸತ್ತು ಅಲ್ಲಿಗೆ ಬನ್ನಿ, ಅಲ್ಲಿ ಸುಖ ಕೊಡ್ತೇವೆ. ಹುಬ್ಬು ಗಂಟಿಕೆಗೊಂಡಿತು, ಕಣ್ಣುಗಳು ಗೆಂಡದುಂಡೆಯಂತೆ ಕರಕರನೆ ತಿರುಗಿತು. ನಾಸಾಗ್ರದಲ್ಲಿ ಕೆಳಗೆ ಬೀಳಲಿಕ್ಕೆ ಮಾತ್ರ ಬಾಕಿ ಇರುವುದು. ನಾಸಾಗ್ರದಲ್ಲಿ ದೃಷ್ಟಿ ಕೀಲಿಸಲ್ಪಟ್ಟಿತು. ಒಬ್ಬ ರೋಮರಾಜಿಗಳು ನೆಟ್ಟಗೆ ನಿಮಿರಿತು. ಕೋಪ, ಎಂತ ಕೋಪ! ಹಿಡಿದನ್ನು ಕೇಳಿದ್ದೇನೆ, ಪ್ರಳಯ ಕಾಲದ ರುದ್ರ. ಇದು ಆಗಲ್ಲ, ರುದ್ರನೋ ಅದನ್ನು ಎಳಿಬೇಡರಿ. ರುದ್ರನೋ ಅಲ್ಲ, ನೀವೇ ಇತ್ತು ನಿಮ್ಮ ಕೋಪ. ನಾನು ಹೆದರ್ದಿಲ್ಲ. ದಮ್ಮಯ್ಯ ಶಾಪ ಕೊಡಬೇಡಿ. ಹೌದು, ಹೋಗುದಿಲ್ಲಲ್ಲ? ಇಲ್ಲ, ಹೋಗುದಿಲ್ಲ. ನಾನು ಕೇಳಿದ್ದನ್ನು ಕೊಡ್ತೀಯಲ್ಲ? ಖಂಡಿತ. ನಾನು ಬೇಯಿಸಿದಷ್ಟು ಹೊತ್ತು ಇರ್ತೀಯಲ್ಲ? ಖಂಡಿತ ಇರ್ತೇನೆ. ಶಾಪ ಕೊಡಬೇಡಿ. ಅಬ್ಬಬ್ಬಾ, ಎಂತ ಸಿಟ್ಟು ದೇವರೇ! ನಾನು ಕ್ಷಣದಲ್ಲಿ ಬೂದಿ ಆಗುತ್ತಿದೆ ಈಗ. ಎಂತದ್ದು? ಮತ್ತೆ ಸಿಟ್ಟು ಎಂತದ್ದು ನೀನು ಹೇಳಿದ್ದು? ನಿಮಗೆ ಕೋಪ, ಪ್ರಳಯ ಕಾಲದ ರುದ್ರನೋ. ಎಂತದ್ದು ಕೊಡಬೇಡಿ? ಶಾಪ. ಈ ಕೊಡ್ತೇನೆ ಅಂತ ಹೇಳಿದವರು ಕೊಡ್ತಾರೆ ಅಂತ ಎಣಿಸಿದ್ದಾರೆ. ಕೊಡ್ತೇನೆ ಅಂತ ಹೇಳುವವರು ಕೊಡುವುದಿಲ್ಲ ಎನ್ನುವುದನ್ನು ಕೊಡ್ತೇನೆ ಅಂತ ಹೇಳುದು. ನನಗೂ ಅನುಭವ ತುಂಬಾ ಆಗಿದೆ, ಅದು ಗೊತ್ತಾಯ್ತಲ್ಲ. ಕೇಳದೆ ಕೊಡುವವರೇ ಹೆಚ್ಚು. ಕೊಡ್ತೇನೆ ಅಂತ ಹೇಳಿದವರು ಇದುವರೆಗೂ ಬರಲಿಲ್ಲ. ಕೆಲವು ಕೊಡಬೇಕು ಅಂತ ಮನಸ್ಸಿದ್ರೆ ಈಗಾಗಲೇ ನನಗೆ ಕೊಟ್ಟಾಗ್ತಿತ್ತು. ಶಾಪ. ಮತ್ತೆ ಈಗ ನೀವು ಸಿಟ್ಟು ಮಾಡಿದ್ದು ಹೇಗೆ? ನನ್ನ ನಾಟಕ ಹೇಗೆ? ಎಲ್ಲಿ ನಾಟಕ? ಎಲ್ಲಿ? ನಾನೀಗ ಮಾಡಿದ್ದಲ್ವೇನೆ, ಕೊಡ್ತೇನೆ ಹೆದ್ರಿ ಬಿಟ್ಟದಲ್ವ ನೀನು. ಕೃತ್ರಿಮತೆಯಲ್ಲಿ ಯಥಾರ್ಥತೆಯ ಭ್ರಾಂತಿಯನ್ನು ಹುಟ್ಟಿಸುವುದಕ್ಕೆ ಕಲೆ ಅಂತ ಹೆಸರು. ಹಾಗಾದ್ರೆ ನೀವು ನಾಟಕ ಮಾಡಿದ್ದು. ಸುಳ್ಳಿನಲ್ಲಿಯೂ ಸುಳ್ಳನ್ನು ತೆಗೆಯಬಹುದಾದ, ಸತ್ಯದ ಅನಾವರಣವನ್ನು ಮಾಡಬಹುದಾದ ಒಂದು ಕಲೆಯೇ ಅದು ನಾಟಕ.
ಎಂತ ನಟನ ಪಟು ನೀವು, ಭಯಂಕರ ಕಲಾವಿದ ನೀವು, ಬಂತೆ ಭಯಂಕರ ಕಲಾವಿದ. ಭಯಂಕರ ಅಂದ್ರೆ ಕೋಡುಂಟು ಅಂತ ಹೇಳಿದ್ಯಾ? ಹಾಗಲ್ಲ ಯಬ್ಬಾ, ನಾನು ಸತ್ಯ ಅಂತ ತಿಳಿದದ್ದು ಅಂತ. ಸತ್ಯವೇ ಆಗ್ತಿತ್ತು. ಅಲ್ಲ ನಿಮಗೂ ಎಲ್ಲ ಅದು ನಾಟಕ ಮಾಡ್ಲಿಕ್ಕೆ ಬರ್ತದೆ? ಅಯ್ಯೋ, ನಾವು ಮಾಡಿದ ನಾಟಕ ಎಷ್ಟು ಗೊತ್ತುಂಟಾ? ಹೌದಾ? ನಾವು ನಾಟಕವೇ ಮಾಡಿದ್ದು. ಮೆಚ್ಚಬೇಕಪ್ಪ, ಯಾರಾದ್ರೂ ಮೆಚ್ಚಬೇಕು. ನಾನು ಸತ್ಯ ಅಂತ ತಿಳ್ಕೊಂಡೆ, ಆಗಲಿ ನಿಮ್ಮದು ಮೆಚ್ಚಿ. ಒಳ್ಳೇದುಂಟು ಒಳ್ಳೇದುಂಟು, ನಾಟಕ ಭಾರಿ ಒಳ್ಳೇದುಂಟು. ಮುನಿಗಳೇ, ಇದು ಅಭಿನಯ ಹೇಗಿತ್ತು? ಯಾರದ್ದು? ನಿನ್ನ ಅಭಿನಯ ಕೇಳಲಿಕ್ಕುಂಟ. ಇವತ್ತೊಂದು ಸ್ವಲ್ಪ ಕಡಿಮೆ ಬಿಟ್ರೆ ಅದು ಹೊತ್ತು ನೋಡಿಕೊಂಡು ಮಾಡೋದು. ಇರ್ಲಿ ಆಗ್ಲಿ ಅಲ್ಲ, ಆಗ್ಲಿ, ಒಂದು ಸಮಯ ಪ್ರಜ್ಞೆ ದೇವರ ದಯದಲ್ಲಿ ಅಲ್ಲ, ಅದು ನಿಮಗೂ ಬಂತಲ್ಲ, ಅದಿರ್ಲಿ. ಅದಲ್ಲ ಅದಲ್ಲ, ಈಗ ಅಭಿನಯ ಯಾವುದು ಗೊತ್ತಾ ನಿಮಗೆ? ಯಾವುದು? ಈಗ ನಾನೀಗ ನಿಮ್ಮ ಕಾಲು ಹಿಡಿದು, ಈಗ ನೀವು ಕೋಪ ಮಾಡಿದ್ದು ನಾಟಕ ಅಲ್ವಾ? ಹೌದು. ನಿಮ್ಮ ಕಾಲು ಹಿಡಿದು ನಾನು ಹೋಗುದಿಲ್ಲ ದಮ್ಮಯ್ಯ ದಮ್ಮಯ್ಯ ಶಾಪ ಕೊಡಿ ಅಂತ ನಾನು ವಿನೀತಳಾಗಿ ಬೇಡಿದೆನಲ್ಲ, ಇದು ಸತ್ಯ ಅಂತ ಮಾಡಿದ್ರ? ಮತ್ತೆ ನನ್ನದು ಅಭಿನಯವೇ. ನೀನ್ ನಿಲ್ಲುವುದಿಲ್ಲ. ನಿಮಗೆ ಒಂದು ಕಡೆದು ಮಾತ್ರ ನಾಟಕ ಗೊತ್ತು, ನಮಗೆ ಎರಡೆರಡು ಕಡೆದು ಗೊತ್ತುಂಟು. ಆಯ್ತಾ? ಬೇಡ, ನೀನ್ ನಿಲ್ಲುವುದಿಲ್ಲ. ನಾನು ಅಭಿನಯವೇ ಮಾಡಿದ್ದು. ನೀನು ಹೋಗ್ತಿ, ನಾನು ಹೋಗುದೆ. ನೀನು ಹೋಗ್ತಿ, ಹೋಗುದೆ. ಶಾಪಾಯುಧನಾದ ನಾನು ಕೈಗೆ ನೀರೆರೆದು ಹಾಕಿದೆ ಅಂತಾದ್ರೆ ಬೇಡ 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 ದಮ್ಮಯ್ಯ. ಕಾಲು ಹಿಡಿತೀನಿ ದಮ್ಮಯ್ಯ. ಇದು ಅಭಿನಯವ? ಅದು ನಾಟಕವಾ? ಅಲ್ಲ, ಇದು ಅಭಿನಯ ಅಲ್ಲ. ಹೇಳೋ. ಖಂಡಿತ. ಆಯ್ತು. ಇದು ಖರೆ ಖರೆ. ಆಯ್ತು ಆಯ್ತು, ಒಂದು ಹೊತ್ತಲ್ವಾ? ಹೌದು, ಬೇಗ ಒಂದು ಕ್ಷಣ. ಆಯ್ತು, ಬೇಗ ಆಗ್ಬೇಕು. ಮತ್ತೆ ಹೊತ್ತಲ್ವಾ? ಮತ್ತೆ 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 ಬರಬೇಕು ಅಂತ ಹೇಳಿ. ಇಲ್ಲವೇ? ನಮ್ಮಂತವರೆಲ್ಲ ಹಾಗೆ ಕೇಳಲಿಕ್ಕುಂಟು. ಅಲ್ಲ, ಹಾಗಾಗ್ಲಿಕ್ಕಿಲ್ಲ. ಮತ್ತೆ ಈಗ ನೀವು ಈಗ ಬೇಕು ಅಂತ ಹೇಳ್ತೀರಿ, ಮತ್ತೆ ಕೆಲವೊಮ್ಮೆ ಹೀಗಾಗುದುಂಟು. ಒಮ್ಮೆ ನಾವು ಅನುಭವಿಸಿದ್ದು ಮತ್ತೆ ಬೇಕು ಅಂತ ಒಮ್ಮೆ ಅನಿಸಿದ್ರೆ. ನನಗೆ ಬೇಕಾಗುವಷ್ಟು ಸುಖವನ್ನು ನೀನು ಕೊಟ್ಟರೆ ಮತ್ತೆ ಹೋಗು. ಹಾಗಾದ್ರೆ ಈಗ ಒಂದು ಹೊತ್ತಲ್ಲ, ಒಮ್ಮೆ ಎರಡು ಸಲ ಅಂತ ಪ್ರಶ್ನೆ ಅಲ್ಲ. ಒಂದೊತ್ತಲ್ಲ, ಸುಖದಿಂದ ಒಲಿದು ನನಗೆ ಬೇಕಾದಂತೆ ನನ್ನನ್ನು ತೃಪ್ತಿಪಡಿಸಿದೆ ಅಂತ ಆದ್ರೆ ಹೌದು, ಮತ್ತೆ ಹೋಗು. ಅಲ್ಲ ಹಾಗಾದ್ರೆ ಇದು ಒಂದು ಹೊತ್ತಲ್ಲ, ಒಂದು ದಿವಸವಾದೀತು. ಅದು ಹೇಳಲಿಕ್ಕೆ ಬರುವುದಿಲ್ಲ, ಅದು ನಿನ್ನ ಕೈಯಲ್ಲಿ ಉಂಟು. ಅಲ್ಲ, ಒಂದು ನನ್ನ ಕೈಯಲ್ಲಿ ಅಲ್ಲಿಗೆ ನಿಮ್ಮ ಸಾಮರ್ಥ್ಯ. ನನಗೆ ಸಾಕು ಅಂತ ಹೇಳುವಷ್ಟು ಬಡಿಸಬೇಕಾದದ್ದು ನಿನ್ನ ಕೈಯಲ್ಲಿ ಉಂಟು. ಅದು ನನಗೆ ಗೊತ್ತುಂಟು. ನನಗೆ ಸಾಕಾಗ್ಲಿಕ್ಕಿಲ್ಲ, ನಿಮಗೆ ಸಾಕು ಅಂತ ಅನಿಸಿತು. ನನಗೆ, ನಿನಗಲ್ಲ, ನನಗೆ ಸಾಕು. ಅಲ್ಲ, ನನಗೆ ಈಗ ಅದೇ ಆಗುವುದು. ಈಗ ಮೊದಲು ಒಂದು ಕ್ಷಣ ಹೇಳಿದ್ರಿ, ಈಗ ಒಂದು ದಿವಸ ಹೇಳ್ತೀರಿ, ನಾಳೆ ಒಂದು ವಾರ ಹೇಳ್ತೀರಿ. ಹಾಗೆ ಪಕ್ಷ ಆಗುತ್ತದೆ, ಮಾಸ ಕಳೀತದೆ, ಆಯನ ಮುಗಿಯುತ್ತದೆ, ಋತುಗಳು ಉರುಳುತ್ತದೆ, ಸಂವತ್ಸರ ಬರ್ತದೆ. ಅದು ಎಷ್ಟು ಸಾಲ ನಾನು ಇಲ್ಲಿ ಇರಬೇಕು ಅಂತ ಬೇಡವಾ? ಅದು ನೀನೊಂದು ನಿರ್ಧಾರ ಮಾಡು. ಹಾಗೆ ಒಂದು ಕೆಲಸ ಮಾಡಿದ್ದೆ, ನಾನು ನನ್ನ ನಿಮ್ಮ ಒಂದು ಈ ಕೂಡುವಿಕೆಗೆ ಪ್ರಕೃತಿಯ ಒಂದು ನಿರ್ಬಂಧವನ್ನು ಹೇರಲಿ. ಹೇಗೆ? ಒಂದು ಮಗುವಾಗುವ ತನಕ ನೀವು ನನ್ನನ್ನು ಬಿಡಬಾರ್ದು. ನಿಮ್ಮಿಂದ ನನಗೊಂದು ಮಗುವಾಗುವ ತನಕ ನನ್ನನ್ನು ಬಿಡಬಾರ್ದು. ಅಷ್ಟೇ ಅಲ್ವಾ? ಪ್ರಕೃತಿ. ನಿನ್ನಿಂದ ನನಗೆ ಮಗುವಾಗುವಲ್ಲಿವರೆಗೆ ನಾನು ನಿನ್ನನ್ನು ಬಿಡುವುದಿಲ್ಲ. ಒಯ್ ಇದು ಭೂಲೋಕದಲ್ಲಿ ಗಂಡಸರ ಹಡಿತಾರ ಈಗ? ಹೇಳಿ. ಮತ್ತೆ ಈಗ ಹೇಳಿದ್ರಿ ನಿಮ್ಮಿಂದ ನನಗೊಂದು ಮಗುವಾಗುವ ತನಕ ಹೇಳಿದ್ರಿ. ನಾನು ತಪ್ಪು ಹೇಳಿದ್ದೇನೆ? ಮತ್ತೆ ತಪ್ಪು ಹೇಳಿದ್ದಲ್ಲ, ಮತ್ತೆ ನಾನು ಇರ್ಲಿಕ್ಕೂ ಇಲ್ಲ, ನೀನು ಹೋಗ್ಲಿಕ್ಕೂ ಇಲ್ಲ ಅಂತ ಅದಿದ್ದಕ್ಕೆ ಹೇಳಿದ್ದಷ್ಟೇ. ನಿನ್ನಂತವಳನ್ನೆಲ್ಲ ಬಿಟ್ಟು ಕೊಡುವುದಕ್ಕುಂಟ. ಇರ್ಲಿ, ನೋಡೋ. ನನಗೆ ಹಾಗೆ ಹೇಳಿದ್ರೆ ನನ್ನಿಂದಾಗಿ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗುವಾಗುವಲ್ಲಿವರೆಗೆ ನಾ ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ. ಅದೀಗ ನಿಮ್ಮ ಕೈ ತಟ್ಟುದಿದ್ದಕ್ಕೆ ನಿನಗೆ ಭರವಸೆ ಬರಲಿಕ್ಕೆ ನನ್ನ ಕೈ ತಟ್ಟಿ ನಂಬಿಕೆ ಕೊಡಬೇಕು. ಅದನ್ನು ಮೊದಲೇ ಹೇಳಿದ್ರೆ ಏನಾಗ್ತದೆ? ಈಗ ನಿನ್ನ ಕೈ ತಟ್ಟಿ ನಾನು ನಂಬಿಕೆ ಕೊಡಬೇಕಾದ ಅಲ್ವಾ? ಒಂದು ಹೆಣ್ಣು ಮಕ್ಕಳ ಕೈ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸುರಾಯ್ತು ಅಲ್ಲಿಗೆ. ಮತ್ತೆಂತದ್ದು? ಈ ತಟ್ಟಬೇಕು ಅಂತ ಇದ್ರೆ ಹೇಗುಂಟು ಅಂತ ನೋಡ್ಬೇಕಲ್ಲ. ಈಗ ನೀವು ಈ ಕೈ ಹಿಡಿಲಿಕ್ಕೆ ಇಷ್ಟು ಆಸೆ ಪಟ್ಟದ? ಮತ್ತೇನು, ಎಷ್ಟು ಸಾವಿರ ಜನ ಹಿಡಿದ ಕೈಯೋ ಏನಿದೆ. ಇರ್ಲಿ ಇರ್ಲಿ, ಆಗ್ಲಿ. ದೇವಲೋಕದವಳು ಹೌದಲ್ಲ, ಮಡಿ ಮೈಲಿಗೆ ಇರುವವಳಲ್ಲ. ನಿನಗೆಲ್ಲ ಹಾಗೆಲ್ಲ ಇಲ್ಲ. ಹೊಳೆಯಲ್ಲೆಲ್ಲ ಶಾಸ್ತ್ರ ಉಂಟ ಇಲ್ಲ. ಎಷ್ಟು ಸಾವಿರ ಜನ ಮುಳುಗಾಕಿದ್ರೆ ತೊಂದರೆ ಇಲ್ಲ, ಬಂದವೆಲ್ಲ ಮುಳುಗಾಕುದೇ. ಆಚೆಯಿಂದೊಬ್ಬ ಮುಳುಗುತ್ತಾ ಇದ್ದಾನೆ ಎನ್ನುವುದರಿಂದ ಈಚೆ ಮುಳುಗದೆ ಇರುವುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಗಂಗೇಚ ಯಮುನೇಚ ಗೋದಾವರಿ ನರ್ಮದಾ ನಿರ್ಮಲ ಅಂತ ಹೇಳಿ ನೀರು ನಿರ್ಮಲ ಅಂತ ಹೇಳಿ ಕೈ ಮುಗಿತು. ಹೌದು, ಯಾರು ಏನು ಕೊಳಕು ಮಾಡಿದ್ರು ಇವನಿಗೆ ನಿರ್ಮಲವಾಗಿಯೇ ಕಾಣ್ತದೆ. ಹೌದು, ಗೊತ್ತಾಯ್ತಲ್ಲ? ಇದು ನನ್ನಿಂದಾಗಿ ನಿನ್ನ ಹೊಟ್ಟೆಯಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಅದು ಎರಡೂ ಅಲ್ಲದೇ ಇರುವುದು ಆಗಲಿ. ಒಂದು ಮಗು ಮತ್ತೆ ಗಂಡು ಮಗು ಆದಾಗ ಹೆಣ್ಣು ಮಗು. ನಾನು ನಿನ್ನನ್ನು ಬಿಡುವುದಿಲ್ಲ, ನೀನು ಇಲ್ಲಿಂದ ಬಿಟ್ಟು ಹೋಗುವುದಕ್ಕಿಲ್ಲ. ಪರಸ್ಪರ ಸಂಬಂಧ. ಬನ್ನಿ.